Hi students, in the previous video I already discussed about basic concept of FDI such as introduction, meaning of FDI, need for FDI, roots of FDI and government's incentives and policies towards of FDI or promote of FDI. So these concepts we are already discussed about video part 1 and in this video we are discuss about advantages of FDI and disadvantages of FDI. So many advantages, FDI has invested in India or the other countries. So many advantages, the rising of investments, job creation, and to create favorable industries. So these are all the advantages of FDI. So we have discussed. Let us discuss one by one. So advantages or merits or benefits of FDI in Kannada. FDI ನ ಅನುಕೂಲಗಳು, ಗುಣಗಳು ಮತ್ತು ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. Let us discuss one by one. So first and foremost advantage is rising the level of investments. In Kannada, ಹೂಡಿಕೆ ಮಟ್ಟದಲ್ಲಿ ಹೆಚ್ಚಳ ಆಗುತ್ತೆ. You know that the other countries are invested in the domestic companies or domestic private business, automatically the investment has risen. For example, ಈಗ ನೋಡಿ, ಯಾವುದೇ ಒಂದು ದೇಶೀಯವಾಗಿ ನಾವು ಹೂಡಿಕೆ ಮಾಡಿದಾಗ ಓನ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ದೇಶೀಯ ಹೂಡಿಕೆದಾರರಿಂದ ಮಾತ್ರ ಹೂಡಿಕೆ ಆಗುತ್ತೆ. But we allow other foreign countries as invested in domestic companies, the investments also are already risen. ಅಂದ್ರೆ ಈ ಒಂದು ಹೂಡಿಕೆ ಅನ್ನೋದು ಬಹುಮುಖ್ಯವಾಗಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ this is the first and foremost advantage of FDI, rising in investment. ಹೂಡಿಕೆಯಲ್ಲಿನ ಹೆಚ್ಚಳ ಆಗುತ್ತೆ ಅಂತ ಹೇಳ್ತಾರೆ. And second one, upgradation of technology or adoption of new technology. You know that in the domestic companies they have faced the main problem is lack of investment. ಹೂಡಿಕೆ ಕೊರತೆಯನ್ನು ಅನುಭವಿಸ್ತಿರ್ತವೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಂಥ ಒಂದು ಸಿಚುವೇಶನ್ ಏನಂತಂದ್ರೆ we are allowed more foreign direct investment to the domestic companies. ಅಂದ್ರೆ ನಾವು ಭಾರತದಲ್ಲಿ ಏನು ಮಾಡ್ತೀವಿ ಅಂದ್ರೆ ಇಂಥ ಒಂದು ವಿದೇಶಿ ನೇರ ಹೂಡಿಕೆಯನ್ನು ಬರಮಾಡಿಕೊಳ್ತೇವೆ. ಈ ಒಂದು ಸಂದರ್ಭದಲ್ಲಿ ಏನಾಗ್ತಂದ್ರೆ ಈ ಒಂದು ಹೂಡಿಕೆಯಿಂದ we are adoption of new technology such as machinery tools and other equipments in the factors of production or in the production process. ಅಂದ್ರೆ ನಾವು ಉತ್ಪಾದನಾ ಚಟುವಟಿಕೆಗಳಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು FDI ನ ಹೂಡಿಕೆಯಿಂದ ಹೊಸ ರೀತಿಯ ಒಂದು ತಂತ್ರಜ್ಞಾನವನ್ನ ನಾವು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂದ್ರೆ FDI ನ ನಾವು ಯಾವಾಗ ಹೆಚ್ಚು ಬರಮಾಡಿಕೊಳ್ಳುತ್ತೇವೆ ಆ ಒಂದು ಸಂದರ್ಭದಲ್ಲಿ, ಅಂದ್ರೆ FDI ನ ನಾವು ಈ ಸಂದರ್ಭದಲ್ಲಿ ಅಲೋವ್ಮೆಂಟ್ ಮಾಡಿದಾಗ ಏನಾಗ್ತಂದ್ರೆ ಅಲ್ಲಿ ಅಪ್ಗ್ರೇಡೇಷನ್ ಆಫ್ ಟೆಕ್ನಾಲಜಿ, ಅಂದ್ರೆ ಅಡಾಪ್ಷನ್ ಆಫ್ ನ್ಯೂ ಟೆಕ್ನಾಲಜಿ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್. ಅಂದ್ರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನಾವು ಏನು ಮಾಡ್ತೀವಿ, ಈ FDI ಅನ್ನೋದು ಹೊಸ ತಂತ್ರಜ್ಞಾನವನ್ನ, ನವೀನ ತಂತ್ರಜ್ಞಾನವನ್ನ ಅಥವಾ ನವೀನ ಪ್ರಾವೀಣ್ಯತೆಯ ತಂತ್ರಜ್ಞಾನವನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಲಭ್ಯವಾಗುತ್ತದೆ ಅಂತ ಹೇಳ್ತಾರೆ. ಅಂಡ್ ಥರ್ಡ್ ಒನ್, ಇಂಪ್ರೂವ್ಮೆಂಟ್ ಇನ್ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್, ರಫ್ತುವಿನ ಸ್ಪರ್ಧಾತ್ಮಕತೆಯಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಇದಕ್ಕೂ ಮುಂಚೆ FDI ಅಲೋವ್ಮೆಂಟ್ ಮಾಡೋ ಮುಂಚೆ ಏನಾಗ್ತದೆ, ಇಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಬಿಕಾಸ್ ಆಫ್ ನಾವು ಏನು ಉತ್ಪಾದನೆ ಮಾಡ್ತೇವೆ ದೇಶೀಯವಾಗಿ ನಮಗೆ ಸಾಕಾಗ್ತಿರೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ FDI has caused to rise in export competition of in between domestic factories. ಅಂದ್ರೆ ದೇಶೀಯ ಒಂದು ಕೈಗಾರಿಕೆಗಳ ನಡುವೆ ಈ ರಫ್ತು ಹೆಚ್ಚಾಗುವುದಕ್ಕೆ ಅಥವಾ ರಫ್ತುವಿನ ಒಂದು ಸ್ಪರ್ಧಾತ್ಮಕತೆಯಲ್ಲಿ ಹೆಚ್ಚಳವಾಗೋಕ್ಕೆ ಸಾಕಷ್ಟು ಒಂದು ಕಾರಣವಾಗುತ್ತೆ. ಯಾವಾಗ ನಾವು FDI ನ ಸಾಕಷ್ಟು ಅಲೋವ್ಮೆಂಟ್ ಮಾಡಿದಾಗ, ಇಟ್ ಮೀನ್ಸ್ ಸಾಕಷ್ಟು ಬರಮಾಡಿಕೊಂಡಾಗ. ಸೊ ಈ ಎಲ್ಲಾ ಕಾರಣದಿಂದ ಏನಾಗ್ತದೆ, ನಾವು ಹೆಚ್ಚೆಚ್ಚು ರಫ್ತು ಮಾಡಬಹುದು. ಸೊ ಆ ಮೂಲಕ ನಾವು ವಿ ಗೆಟ್ ದ ಮೋರ್ ಇನ್ಕಮ್ ಫಾರ್ ದಿ ಫಾರಿನ್ ಕಂಟ್ರೀಸ್. ಅಂದ್ರೆ ವಿದೇಶಗಳಿಂದ ನಾವು ಸಾಕಷ್ಟು ಆದಾಯವನ್ನ ನಾವು ಗಳಿಸಬಹುದು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಥರ್ಡ್ ಅಡ್ವಾಂಟೇಜ್. ಅಂಡ್ ಫೋರ್ತ್ ಒನ್, ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರೆ. ಸೊ FDI ಕ್ರಿಯೇಟ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಟು ದ ಡೊಮೆಸ್ಟಿಕ್ ಕಂಟ್ರೀಸ್ ಪೀಪಲ್. ಅಂದ್ರೆ ದೇಶೀಯ ಒಂದು ಜನರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳನ್ನ ಅಲ್ಲಿ ಪೂರೈಕೆ ಮಾಡಲು, ಅವರಿಗೆ ಒದಗಿಸಲು ಸಾಕಷ್ಟು ಅವಕಾಶ ನೀಡುತ್ತದೆ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿ ಆಗ್ತವೆ. ಹೊಸ ಕೈಗಾರಿಕೆಗಳಲ್ಲಿ ಸಾಕಷ್ಟು ಒಂದು ಸ್ಕಿಲ್ಡ್ ಲೇಬರ್ಸ್ ಆಗಲಿ ಅಥವಾ ಅನ್ಸ್ಕಿಲ್ಡ್ ಲೇಬರ್ಸ್ ಆಗಲಿ, ಸೊ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಗಣನೆ ತೆಗೆದುಕೊಂಡು ಆ ಮೂಲಕ ಫ್ಯಾಕ್ಟರೀಸ್ಗಳು ಏನು ಮಾಡ್ತವೆ, ಟು ಟೇಕ್ ದ ಪ್ರೊಡಕ್ಷನ್ ಪ್ರೊಸೆಸ್ ಫಾರ್ ಪ್ರೊಡಕ್ಷನ್ ಆಫ್ ಕಮಾಡಿಟೀಸ್ ಅಂಡ್ ಸರ್ವಿಸಸ್. ಅಂದ್ರೆ ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಂಡು ಆ ಮೂಲಕ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡುವಲ್ಲಿ ಸೊ ಸಾಕಷ್ಟು ಒಂದು ಜನರನ್ನ, ಸಾಕಷ್ಟು ಕೂಲಿ ಕಾರ್ಮಿಕರನ್ನ, ಸಾಕಷ್ಟು ಒಂದು ಕೌಶಲ್ಯ ರಹಿತ ಮತ್ತು
ಜನಸಂಖ್ಯೆಯನ್ನ ಅಲ್ಲಿ ಅಳವಡಿಸಿಕೊಳ್ಳಲು ಒಂದು FDI ಅನ್ನೋದು ಸಾಕಷ್ಟು ಸಹಾಯಕವಾಗಿದೆ ಅಂತ ಹೇಳ್ತಾರೆ. ಅಂಡ್ ಫಿಫ್ತ್ ಒನ್, ಬೆನಿಫಿಟ್ಸ್ ಟು ಕನ್ಸ್ಯೂಮರ್ಸ್, ಗ್ರಾಹಕರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದ FDI is not only benefit to the not only benefit to the workers and also to benefit to the consumers, ಗ್ರಾಹಕರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ. ಯಾವುದು ನೋಡಿ, ಬಿಫೋರ್ FDI ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದಾಗ ಏನಾಗ್ತಂದ್ರೆ ನಾವು ಟೆಕ್ನಾಲಜಿನ ಅಪ್ಗ್ರೇಡೇಷನ್ ಮಾಡ್ಕೊಂಡಿರಲ್ಲ ಅಂಡ್ ಪ್ರೊಡಕ್ಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂದ್ರೆ ಉತ್ಪಾದನೆ ವೈವಿಧ್ಯೀಕರಣ ಮಾಡಿರೋದಿಲ್ಲ. ಸೊ ಈ ಎರಡು ಕಾರಣದಿಂದ ಏನಾಗ್ತಂದ್ರೆ ಅಲ್ಲಿ ಪ್ರಾಡಕ್ಟ್ ಅನ್ನು ಒಂದೇ ತರ ಉತ್ಪಾದಿಸ್ತೀವಿ, ಅವ್ರಿಗೆ ಕನ್ಸ್ಯೂಮರ್ಸ್ ಗೆ ಯಾವುದು ಚಾಯ್ಸ್ ಇಲ್ಲ. ಬಟ್ ನಾವು FDI ಅಲೋಮೆಂಟ್ ಮಾಡಬೇಕಾದ್ರೆ so many different factories are produce the one product in a different ways. ಅಂದ್ರೆ ಒಂದು ಸರಕನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ವಿವಿಧ ರೀತಿಯಲ್ಲಿ ವಿವಿಧ ಗುಣಮಟ್ಟದ ಆಕಾರಗಳಲ್ಲಿ ಮತ್ತೆ ವಿವಿಧ ಒಂದು ಕ್ವಾಂಟಿಟಿಯನ್ನು ಮೇಂಟೈನ್ ಮಾಡುವ ಮುಖಾಂತರ ಅವರು ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಒಂದು ಸರಕನ್ನು ವೈವಿಧ್ಯಮಯವಾಗಿ ಅವರು ಏನ್ ಮಾಡ್ತಾರೆ ಅದನ್ನ ಉತ್ಪಾದನೆ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಂತಂದ್ರೆ ಇಟ್ಸ್ ಟು ಬೆನಿಫಿಟ್ ಟು ದ ಕನ್ಸ್ಯೂಮರ್ಸ್, ಗ್ರಾಹಕರಿಗೆ ಇದರಿಂದ ಪ್ರಯೋಜನ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕನ್ಸ್ಯೂಮರ್ ಮಾರ್ಕೆಟ್ ಅಲ್ಲಿ ಹೋದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರೈಸ್ ಹೆಚ್ಚಿದೆಯೋ ಅಥವಾ ಕಡಿಮೆ ಇದೆಯೋ, ಅಂಡ್ ಸೆಕೆಂಡ್ ಒನ್ ಕ್ವಾಲಿಟಿ ನೋಡ್ತಾರೆ, ಥರ್ಡ್ ಒನ್ ಕ್ವಾಂಟಿಟಿ ನೋಡ್ತಾರೆ. ಸೊ ಈ ಮೂರು ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಏನ್ ಮಾಡ್ತಾರೆ ಆ ಒಂದು ವಸ್ತುವನ್ನು ತೆಗೆದುಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಟೂ ಫ್ಯಾಕ್ಟರೀಸ್ ಒಂದೇ ಕಮಾಡಿಟಿನ ಡಿಫ್ರೆಂಟ್ ವೇಸ್ ಅಲ್ಲಿ ಡಿಫ್ರೆಂಟ್ ಒಂದು ವೇಸ್ ಅಲ್ಲಿ ಏನು ಪ್ರೊಡಕ್ಷನ್ ಮಾಡಿದಾಗ ಅಲ್ಲಿ ಯಾವ ಕಮಾಡಿಟಿ ಪ್ರೈಸ್ ಕಡಿಮೆ ಇದೆ ಮತ್ತು ಅದರ ಒಂದು ಕ್ವಾಲಿಟಿ ಜಾಸ್ತಿ ಇದೆ, ಕ್ವಾಂಟಿಟಿ ಜಾಸ್ತಿ ಇದೆಯೋ, ಸೊ ಅಂತದನ್ನ ಅವ್ರು ಏನ್ ಮಾಡ್ತಾರೆ ಕನ್ಸ್ಯೂಮರ್ ದೇ ಹ್ಯಾವ್ ಪರ್ಚೇಸ್ ಇನ್ ದ ಮಾರ್ಕೆಟ್, ಅಂದ್ರೆ ಮಾರುಕಟ್ಟೆಯಲ್ಲಿ ಅಂತಹ ಸರಕನ್ನು ಅವರು ಏನ್ ಮಾಡ್ತಾರೆ ಅಂದ್ರೆ ಪರ್ಚೇಸ್ ಮಾಡ್ತಾರೆ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ದ FDI ಹ್ಯಾಸ್ ಅಲೌಡ್ ಇಟ್ ಈಸ್ ಕಾಸ್ಡ್ ಟು ದ ಬೆನಿಫಿಟ್ಸ್ ಟು ದ ಕನ್ಸ್ಯೂಮರ್ಸ್, ಅಂದ್ರೆ ಇದರಿಂದ ಗ್ರಾಹಕರಿಗೆ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಗ್ರಾಹಕರು ಮಾರ್ಕೆಟ್ ನಲ್ಲಿ ಅಂದ್ರೆ ಮಾರುಕಟ್ಟೆಯಲ್ಲಿ ವಿವಿಧ ಸರಕುಗಳನ್ನ ವಿವಿಧ ರೀತಿಯಲ್ಲಿ ಮತ್ತು ವಿವಿಧ ಬೆಲೆಗಳಿಗೆ ಕೊಂಡುಕೊಳ್ಳಲು ಅಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಗ್ರಾಹಕರಿಗೆ ಸಾಕಷ್ಟು ಸೋ ಮೆನಿ ಚಾಯ್ಸಸ್ ಅಂದ್ರೆ ಸಾಕಷ್ಟು ಅವಕಾಶಗಳು ಕೂಡ ಅಲ್ಲಿ ಲಭ್ಯವಾಗುವಲ್ಲಿ FDI ಅನ್ನೋದು ಸಾಕಷ್ಟು ಒಂದು ಅನುಕೂಲಕರವಾಗಿದೆ ಅಂತ ಹೇಳ್ತಾರೆ. ಅಂಡ್ ಸಿಕ್ಸ್ತ್ ಒನ್, ರೆಸಿಡೆನ್ಸ್ ಫ್ಯಾಕ್ಟರ್ ಅಂತ ಹೇಳ್ತಾರೆ, ಸ್ಥಿತಿಸ್ಥಾಪಕತ್ವದ ಅಂಶ ಅಂತ ಹೇಳ್ತಾರೆ. ಇಲ್ಲಿ ಸ್ಥಿತಿಸ್ಥಾಪಕತ್ವದ ಅಂಶದಲ್ಲಿ ಸ್ಥಿತಿಸ್ಥಾಪಕತ್ವ ರೆಸಿಡೆನ್ಸ್ ಮೀನ್ಸ್ ಇಲ್ಲಿ ಏನು ರೆಸಿಡೆನ್ಸ್ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಒಂದು ಅಂಶದಿಂದ ಮತ್ತೊಂದು ಅಂಶಕ್ಕೆ ಬದಲಾದ ಚೇಂಜಸ್ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಬಿಫೋರ್ ನಾವು FDI ಅಲೋಮೆಂಟ್ ಮಾಡಿದಾಗ ಓನ್ಲಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಆರ್ ದೇ ಯೂಸ್ಡ್ ಓನ್ಲಿ ವಾಟ್ ಎವರ್ ಇಟ್ಸ್ ಯೂಸ್ ಟು ಬಿ ಡೊಮೆಸ್ಟಿಕ್ ಕ್ಯಾಪಿಟಲ್, ಅಂದ್ರೆ ದೇಶೀಯವಾಗಿ ಏನು ಲಭ್ಯವಾಗಿರುತ್ತದೆಯೋ ಅಂತ ಒಂದು ಕ್ಯಾಪಿಟಲ್ ಬಂಡವಾಳವನ್ನು ಮಾತ್ರ ಅದು ಯೂಸ್ ಮಾಡ್ಕೊಳುತ್ತೆ. ಬಟ್ ಆಫ್ಟರ್ FDI ಅಲೋ ಮಾಡಿದಾಗ ಏನಾಗ್ತದೆ ವಿದೇಶಿ ನೇರ ಹೂಡಿಕೆಯನ್ನು ಕೂಡ ಅದೇನು ಯೂಸ್ ಮಾಡ್ಕೊಂಡು ಸೊ ಮುಖಾಂತರ ಏನಾಗ್ತದೆ ಸಾಕಷ್ಟು ಒಂದು ಸರಕುಗಳ ವೈವಿಧ್ಯತೆ ಆಗಿರ್ಬೋದು, ತನ್ನ ಒಂದು ಮಾರ್ಕೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಾಗಿರ್ಬೋದು, ಮತ್ತೆ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡೋದಾಗಿರ್ಬೋದು. ಸೊ ಈ ಎಲ್ಲ ಅಂಶಗಳು ಏನಾಗ್ತದೆ ದೇ ಆರ್ ರೆಸಿಲಿಯನ್ಸ್, ಅಂದ್ರೆ ಅದು ಸ್ಥಿತಿಸ್ಥಾಪಕತ್ವವಾಗಿ ಪ್ರತಿ ಒಂದರಿಂದ ಮತ್ತೊಂದು ಅಂಶಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಒಂದರಲ್ಲೂ ಕೂಡ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸಚ್ ಆಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಆಗಿರ್ಬೋದು, ಮತ್ತೆ ಪ್ರೊಡಕ್ಷನ್ ಆಗಿರ್ಬೋದು, ಮತ್ತೆ ಯೂಸ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಮತ್ತೆ ಯೂಸ್ ಆಫ್ ಲೇಬರ್ಸ್ ಆಗಿರ್ಬೋದು, ಸೊ ಯೂಸ್ ಆಫ್ ಆರ್ಗನೈಸೇಷನ್ ಸ್ಕಿಲ್ಸ್ ಆಗಿರ್ಬೋದು, ಪ್ರತಿ ಒಂದರಲ್ಲೂ ಕೂಡ ರೆಸಿಲೆನ್ಸ್ ಅಂದ್ರೆ ಸ್ಥಿತಿಸ್ಥಾಪಕತ್ವವಾಗಿ ಅದು ಏನಾಗುತ್ತೆ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್, ಅನದರ್ ಅಡ್ವಾಂಟೇಜ್ ಆಫ್ FDI ಅಂತ ಹೇಳ್ಬೋದು. ಅಂಡ್ ದೆನ್ ವಿ ಗೋ ಟು ದ ನೆಕ್ಸ್ಟ್ ಪಾಯಿಂಟ್, ರೆವಿನ್ಯೂ ಟು ಗವರ್ನಮೆಂಟ್, ಸರ್ಕಾರಕ್ಕೆ ಆದಾಯ ಅಂತ ಹೇಳ್ತಾರೆ. ಬಿಕಾಸ್ ಆಫ್ FDI ನಿಂದ ನಾಟ್ ಓನ್ಲಿ ಟು ಬೆನಿಫಿಟ್ ದ ಕನ್ಸ್ಯೂಮರ್ಸ್ ಅಂಡ್ ಫ್ಯಾಕ್ಟರೀಸ್, ದೇ ಆಲ್ಸೋ ಬೆನಿಫಿಟ್ ಟು ದ ಗವರ್ನಮೆಂಟ್, ಸರ್ಕಾರಕ್ಕೂ ಕೂಡ ಇದರಿಂದ ಸಾಕಷ್ಟು ಪ್ರಯೋಜನ ಆಗುತ್ತೆ. ಬಿಕಾಸ್ ಆಫ್ ಯಾವುದೇ FDI ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಂತಿಷ್ಟು ಅಮೌಂಟ್ ಅನ್ನ ಅಲ್ಲಿ ಫಿಕ್ಸ್ಡ್ ಆಗಿರಬೇಕಾಗುತ್ತೆ, ಮತ್ತೆ ಕೆಲವೊಂದಿಷ್ಟು ಟ್ಯಾಕ್ಸಸ್ ಗಳನ್ನ ಅಲ್ಲಿ ಪೇ ಮಾಡಬೇಕು. ಸೊ ಇದರಿಂದ ಏನಾಗ್ತಂದ್ರೆ ಗವರ್ನಮೆಂಟ್ ಗೆ ಸೊ FDI ಇನ್ವೆಸ್ಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಕೂಡ ಮತ್ತು ಮಾಡಿದಾಗ ಸೊ ಅದರಿಂದ ಸರ್ಕಾರಕ್ಕೆ ಕೂಡ ಕೆಲವೊಂದಿಷ್ಟು ಆದಾಯ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ಅನದರ್ ಅಡ್ವಾಂಟೇಜ್ ಆಫ್ FDI ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಎಕನಾಮಿಕ್ ಬೂಸ್ಟ್, ಆರ್ಥಿಕ ಉತ್ತೇಜನ ಆಗುತ್ತೆ ಅಂತ ಹೇಳ್ತಾರೆ. ಸೊ ಎಕನಾಮಿಕ್ ಬೂಸ್ಟ್ ಯಾವ ತರ ಆದ್ರೆ ನಾಟ್ ಓನ್ಲಿ ನಾವು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಲ್ಲಿ ನಾವು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಅನ್ನು ಮಾತ್ರ ಯೂಸ್ ಮಾಡಿಕೊಂಡು ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನು ಯೂಸ್ ಮಾಡ್ಕೊಂಡಿಲ್ಲ, ಅದನ್ನು ಅಲೋಮೆಂಟ್ ಮಾಡಿಲ್ಲ ಅಂತಂದ್ರೆ ಏನಾಗ್ತಂದ್ರೆ ಕೇವಲ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳು ಮಾತ್ರ ಅಲ್ಲಿ ಡೆವಲಪ್ಮೆಂಟ್ ಆಗ್ತಿದ್ವು, ಅಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಇರ್ತಿಲ್ಲ. ಸೊ ಕೇವಲ ನಾವು ದೇಶೀಯವಾಗಿ ಏನು ಉತ್ಪಾದನೆ ಮಾಡ್ತಿರ್ತೇವೋ ಅಂತವುಗಳನ್ನು ದೇಶೀಯವಾಗಿ ಮಾತ್ರ ನಾವು ಏನ್ ಮಾಡ್ತಿದ್ದೇವೆ ಮಾರ್ಕೆಟ್
ಮಾಡ್ತೀವಿ. ಬಟ್ ಏನಾಗ್ತದೆ ಅದಾದ್ಮೇಲೆ ಎಕನಾಮಿಕ್ ಆರ್ಥಿಕ ಉದ್ದೇಶ ಆಗ್ತದೆ. ಈಗ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ನಾಟ್ ಓನ್ಲಿ ಡೊಮೆಸ್ಟಿಕ್ ಆಗಿ ಅದು ಡೆವಲಪ್ಮೆಂಟ್ ಆದ್ರೆ ಅದು ಡೆವಲಪ್ಮೆಂಟ್ ಅನ್ನಲ್ಲ, ಫಾರಿನ್ ಕಂಟ್ರೀಸ್ಗೆ ನಾವು ಸಾಕಷ್ಟು ಎಕ್ಸ್ಪೋರ್ಟ್ ಮಾಡಬೇಕು, ಲೆಸ್ ಇಂಪೋರ್ಟ್ ಮಾಡಬೇಕು. ಸೊ ಆ ಒಂದು ಕಾರಣದಿಂದಾಗಿ ಆ ಒಂದು ಸಿಚುವೇಶನ್ ಮಾತ್ರ ನಾವು ಏನಾಗುತ್ತೆ ಆರ್ಥಿಕವಾಗಿ ಉತ್ತೇಜನಗೊಳ್ತೀವಿ. ಸೊ ಈ ಒಂದು ಆರ್ಥಿಕ ಉತ್ತೇಜನಕ್ಕೆ FDI ಅನ್ನೋದು ಕೂಡ ಸಾಕಷ್ಟು ಅವಕಾಶವನ್ನ ಕಲ್ಪಿಸಿರುತ್ತೆ ಅಂತ ಹೇಳ್ತಾರೆ. And the next point, development of human capital resources, ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. Because of when we allowment the more FDI, the factories are want only skilled manual laborers in the process of production. ಅಂದ್ರೆ ನಾವು ಯಾವಾಗ FDI ನಾವು ಜಾಸ್ತಿ ಮಾಡ್ಕೊಂತೀವಿ, ಸೊ ಆ ಸಂದರ್ಭದಲ್ಲಿ ಏನಂತಂದ್ರೆ ಇಂಥ ಒಂದು ಕೈಗಾರಿಕೆಗಳು, ಪ್ರೈವೇಟ್ ಕಂಪನಿ ಕೈಗಾರಿಕೆಗಳು ಅಂದ್ರೆ ಖಾಸಗಿ ವಲಯದ ಕಂಪನಿಗಳು ಏನ್ ಮಾಡ್ತವೆ, ಕೈಗಾರಿಕೆಗಳು ಏನ್ ಮಾಡ್ತಾವೆ ಅಂದ್ರೆ ಕೌಶಲ್ಯಯುತ ಜನಸಂಖ್ಯೆ, ಕೌಶಲ್ಯಯುತ ಒಂದು ಮ್ಯಾನ್ಯುವಲ್ ಜನರನ್ನ ಅಥವಾ ಕೂಲಿ ಕಾರ್ಮಿಕರನ್ನ ಮಾತ್ರ ಅವುಗಳು ಏನ್ ಮಾಡ್ತವೆ ತೆಗೆದುಕೊಳ್ತವೆ. ಸೊ ಈ ಸಂದರ್ಭದಲ್ಲಿ ಏನಂತಂದ್ರೆ ಪ್ರತಿಯೊಬ್ಬ ಕೂಲಿ ಕೈಗಾರಿಕೆಗಳು ಕೂಡ ಏನ್ ಕೊಡುತ್ತೆ, ದೇ ಆರ್ ಪ್ರೊವೈಡ್ ದ ಜಾಬ್ ಟ್ರೈನಿಂಗ್, ಅಂದ್ರೆ ಉದ್ಯೋಗ ತರಬೇತಿಯನ್ನು ನೀಡುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಇಲ್ಲಿ ಎಲ್ಲಾ ಲೇಬರ್ಸ್ ಕೂಡ ಸ್ಕಿಲ್ಡ್ ಲೇಬರ್ಸ್ ಆಗೋಕೆ, ಸ್ಕಿಲ್ಡ್ ಲೇಬರ್ಸ್ ಆಗಿ ಕನ್ವರ್ಟ್ ಆಗೋಕೆ ಕೂಡ FDI ಅನ್ನೋದು ಸಾಕಷ್ಟು ಒಂದು ಅನುಕೂಲಕರವಾಗಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ರಿಸೋರ್ಸ್ ಅಂದ್ರೆ ಮಾನವ ಸಂಪನ್ಮೂಲವು ಕೂಡ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ರಿಸೋರ್ಸ್ ಟ್ರಾನ್ಸ್ಫರ್, ಸಂಪನ್ಮೂಲ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತಾರೆ. ರಿಸೋರ್ಸ್ ಟ್ರಾನ್ಸ್ಫರ್ ಫ್ರಮ್ ದ ಒನ್ ಫ್ಯಾಕ್ಟರಿ ಟು ಅನದರ್ ಫ್ಯಾಕ್ಟರಿ, ಆರ್ ರಿಸೋರ್ಸ್ ಟ್ರಾನ್ಸ್ಫರ್ from the one country to another country, resource transfer from one government to another government, or one state to another state. ಅಂದ್ರೆ ಇಲ್ಲಿ ಸಂಪನ್ಮೂಲಗಳು ವರ್ಗಾವಣೆ ಆಗ್ತವೆ ಯಾವಾಗ FDI ನಾವು ಯಾವಾಗ ಅಲೋಮೆಂಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ. ಅಂದ್ರೆ ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆಗಿರಬಹುದು, ಒಂದು ಕೈಗಾರಿಕೆಯಿಂದ ಮತ್ತೊಂದು ಕೈಗಾರಿಕೆ ಆಗಿರಬಹುದು, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಆಗಿರಬಹುದು, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆಗಿರಬಹುದು, ಅಥವಾ ಒಂದು ರಾಜ್ಯ ಸರ್ಕಾರದಿಂದ ಮತ್ತೊಂದು ರಾಜ್ಯ ಸರ್ಕಾರಕ್ಕೆ ಆಗಿರಬಹುದು. ಸೊ ಈ ಎಲ್ಲಾ ವೇಗಳಲ್ಲಿ ಅಂದ್ರೆ ಈ ಎಲ್ಲಾ ಒಂದು ಹಾದಿಗಳಲ್ಲಿ ಏನಾಗ್ತದೆ, ಈ ಒಂದು ರಿಸೋರ್ಸ್ ಅನ್ನೋದು ತುಂಬಾ ಟ್ರಾನ್ಸ್ಫರ್ ಅಂದ್ರೆ ಸಂಪನ್ಮೂಲಗಳು ವರ್ಗಾವಣೆ ಆಗ್ತವೆ. ಈ ಸಂಪನ್ಮೂಲಗಳ ವರ್ಗಾವಣೆ ಏನಾಗ್ತಂದ್ರೆ, ಸೊ ಪ್ರತಿಯೊಂದು ಕೈಗಾರಿಕೆ, ಫಾರ್ ಎಕ್ಸಾಂಪಲ್ ಒನ್ ಫ್ಯಾಕ್ಟರಿ ಲ್ಯಾಕ್ ಆಫ್ ಬೇಸಿಕ್ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು ಇಲ್ಲದೆ ಇದ್ದ ಸಂದರ್ಭದಲ್ಲಿ ಏನಾಗ್ತದೆ, ಸೊ ಅನದರ್ ಫ್ಯಾಕ್ಟರಿ ಏನ್ ಮಾಡ್ಬೋದು, ಆ ಒಂದು ಫ್ಯಾಕ್ಟರಿಯಿಂದ ಆ ಒಂದು ರಿಸೋರ್ಸ್ ಗಳನ್ನ ಏನ್ ಮಾಡ್ಬೋದು ತಮಗೆ ವರ್ಗಾವಣೆ ಮಾಡ್ಕೊಳ್ಬಹುದು, ಅಂದ್ರೆ ಸಂಪನ್ಮೂಲಗಳನ್ನ ವರ್ಗಾವಣೆ ಮಾಡ್ಕೊಳ್ಬಹುದು. ಇಲ್ಲಿ ರಿಸೋರ್ಸ್ ಮೀನ್ಸ್ ಓನ್ಲಿ ರಾ ಮೆಟೀರಿಯಲ್ಸ್ ಮಾತ್ರ ಅಲ್ಲ, ಸೊ ಅದೇ ಜೊತೆ ಲೇಬರ್ಸ್ ಅಂದ್ರೆ ಕಾರ್ಮಿಕರು ಕೂಡ ಇಲ್ಲಿ ರಿಸೋರ್ಸಸ್ ಆಗಿರ್ತಾರೆ, ಅಂದ್ರೆ ಸಂಪನ್ಮೂಲಗಳಾಗಿರ್ತಾರೆ. ಸೊ ಲೇಬರ್ಸ್ ಆಗಿರ್ಬೋದು ಅಥವಾ ಇಲ್ಲಿ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆ ಮಾಡೋದಕ್ಕೆ FDI ಅನ್ನೋದು ಸಾಕಷ್ಟು ಅನುಕೂಲಕರ ಒಂದು ಉತ್ತಮ ಒಂದು ಅವಕಾಶವನ್ನು ಒದಗಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಾರೆ. ದೆನ್ ಈಸಿ ಇಂಟರ್ನ್ಯಾಷನಲ್ ಟ್ರೇಡ್, ಸುಲಭ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಈಸಿ ಇಂಟರ್ನ್ಯಾಷನಲ್ ಟ್ರೇಡ್ ಯಾವಾಗ ಆಗುತ್ತೆ ಅಂದ್ರೆ FDI ನಾವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡ್ತೀವಿ ಆ ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್ ನಾವು FDI ದೇಶದಿಂದ ಅಲೋಮೆಂಟ್ ಅಂದ್ರೆ ಅವುಗಳನ್ನ ನಾವು ತೆಗೆದುಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಏನಾಗ್ತಂದ್ರೆ ನಮ್ಮ ಜೊತೆಗೆ ಬೇರೆ ದೇಶಗಳು ಯಾವುದೇ ರೀತಿಯಾಗಿ ಆರ್ಥಿಕವಾಗಿ ವ್ಯವಹರಿಸುವುದಿಲ್ಲ. ಯಾಕಂದ್ರೆ ನಾವು ಬೇರೆ ದೇಶಗಳ ಜೊತೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ವ್ಯವಹಾರನ ಯಾವಾಗ ಮಾಡ್ತೀವೋ ಅವಾಗ ಮಾತ್ರ ಅವುಗಳು ನಮ್ಮ ಜೊತೆ ವ್ಯವಹಾರ ಮಾಡ್ತೀವಿ. ನಾವು ಕೇವಲ ಎಕ್ಸ್ಪೋರ್ಟ್ ಮಾಡ್ತೀವಿ, ಆ ದೇಶಗಳನ್ನ ನಾವು ಇಂಪೋರ್ಟ್ ಮಾಡೋಣ ಅಂತಂದ್ರೆ ಯಾವಾಗ ಯಾವ ದೇಶಗಳು ಕೂಡ ನಮ್ಮೊಡನೆ ವ್ಯಾಪಾರ ಮಾಡೋಕೆ ಅಲ್ಲಿ ಸಾಧ್ಯನೇ ಆಗೋದಿಲ್ಲ. ಸೊ ಈ ಒಂದು ಕಾರಣದಿಂದ ಏನಂತಂದ್ರೆ the FDI is easy to international trade, ಅಂದ್ರೆ ಈ ಒಂದು ವಿದೇಶಿ ನೇರ ಹೂಡಿಕೆ ಅನ್ನೋದು ಸುಲಭ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದಕ್ಕೆ ಸಾಕಷ್ಟು ಅನುಕೂಲಕರ ಆಗುತ್ತೆ ಅಂತ ಹೇಳ್ತಾರೆ. Then we go to the next point, is positive influence in the balance of payments, ಪಾವತಿ ಶುಲ್ಕಿನ ಮೇಲೆ ಸಕಾರಾತ್ಮಕ ಪ್ರಭಾವ ಅಂತ ಹೇಳ್ತಾರೆ. You know what, in the previous video I will define balance of payments. Balance of payments is a systematic record of all economic transactions between the residents of the country and rest of the world in the particular period of time. It is called balance of payments. In ಕನ್ನಡದಲ್ಲಿ ಪಾವತಿ ಶುಲ್ಕ ಅಂತಂದ್ರೆ ಒಂದು ದೇಶದಲ್ಲಿ ಒಂದು ನಿಶ್ಚಿತವಾದ ಸಮಯದಲ್ಲಿ ಒಂದು ದೇಶದ ನಿವಾಸಿಗಳು ಮತ್ತೊಂದು ದೇಶದ ನಿವಾಸಿಗಳು ಅಥವಾ ಮತ್ತೊಂದು ದೇಶ ವಿವಿಧ ದೇಶಗಳೊಡನೆ ಮಾಡಿದ ಎಲ್ಲಾ ರೀತಿಯ ಆರ್ಥಿಕ ವ್ಯವಹಾರಗಳ ವ್ಯವಸ್ಥಿತ
ಪಾವತಿ ಶುಲ್ಕ ಅಂತ ಕರಿತೀವಿ. ಸೊ ಈ ಒಂದು ಪಾವತಿ ಶುಲ್ಕಿನಲ್ಲಿ ಏನಾಗ್ತದೆ, ಪಾಸಿಟಿವ್ ಇನ್ಫ್ಲೂಯೆನ್ಸ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪಾವತಿ ಶುಲ್ಕಿನ ಮೇಲೆ ಸಕಾರಾತ್ಮಕ ಪ್ರಭಾವ ಅಂತ ಹೇಳ್ತಾರೆ. So many developing countries and underdeveloped countries has a problem to the negative influence in the balance of payments. ಅಂದ್ರೆ ಎಲ್ಲ ಒಂದು ಮುಂದುವರಿತಿರುವ ದೇಶಗಳು ಮತ್ತು ಹಿಂದುಳಿದ ದೇಶಗಳು ಏನಂತ ಅಂದ್ರೆ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಲ್ಲಿ ಸಾಕಷ್ಟು ಒಂದು ಕಡಿಮೆ ರೀತಿ ಅಂದ್ರೆ ನೆಗೆಟಿವ್ ಅಂದ್ರೆ ಋಣಾತ್ಮಕವಾಗಿ ಅವು ಪ್ರಭಾವಿತಗೊಳ್ಳುತ್ತವೆ. ಸೊ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಲ್ಲಿ we are seen 3 types. So first one debit for balance of payments and surplus balance of payments and balanced balance of payments ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚು ಸಕಾರಾತ್ಮಕ ಒಂದು ಪಾವತಿ ಶುಲ್ಕು, ಎರಡನೇದು ಋಣಾತ್ಮಕ ಪಾವತಿ ಶುಲ್ಕು ಅಂಡ್ ಥರ್ಡ್ ಒನ್ ಸಮತೋಲಿತ ಪಾವತಿ ಶುಲ್ಕ ಅಂತ ಹೇಳ್ತೀವಿ. ಇಲ್ಲಿ ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಸರ್ಪ್ಲಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಇಟ್ ಮೀನ್ಸ್ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಸ್ ಗ್ರೇಟರ್ ದ್ಯಾನ್ ಇಂಪೋರ್ಟ್. ಅಂದ್ರೆ ರಫ್ತುಗಳ ವ್ಯವಹಾರಕ್ಕಿಂತ ಆಮದುಗಳ ವ್ಯವಹಾರ ಕಡಿಮೆ ಇದ್ರೆ ಅಥವಾ ಆಮದುಗಳ ವ್ಯವಹಾರಕ್ಕಿಂತ ರಫ್ತುಗಳ ವ್ಯವಹಾರ ಜಾಸ್ತಿ ಇದ್ರೆ ಸೊ ದಟ್ ಇಸ್ ಕಾಲ್ಡ್ ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ಈ ತರ ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನು ನಾವು ಅಲ್ಲಿ ಮಾಡೋದಕ್ಕೆ ಏನಾಗ್ತದೆ FDI ಸಾಕಷ್ಟು ಅನುಕೂಲಕರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಸೋ ಮೆನಿ underdeveloped countries and developing countries has a problem as their balance of payments is what debit balance of payments. ಅಂದ್ರೆ ಅದರಲ್ಲಿ ಪಾವತಿ ಶುಲ್ಕಿನ ಕೊರತೆ ಇರ್ತದೆ. ಸೊ ಈ ಒಂದು ಪಾವತಿ ಶುಲ್ಕಿನ ಕೊರತೆಯನ್ನು ನೀಗಿಸುವುದಕ್ಕೆ ಏನಂತಂದ್ರೆ ಇದು ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಪಾವತಿ ಶುಲ್ಕಿನಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಐ ಮೀನ್ ಸಾಕಷ್ಟು ಎಕ್ಸ್ಪೋರ್ಟ್ ಇಸ್ ಗ್ರೇಟರ್ ದ್ಯಾನ್ ಇಂಪೋರ್ಟ್ ವ್ಯಾಲ್ಯೂಸ್. ಅಂದ್ರೆ ರಫ್ತುಗಳ ವ್ಯವಹಾರ ಆಮದುಗಳ ವ್ಯವಹಾರ ರಫ್ತುಗಳ ವ್ಯವಹಾರವು ಆಮದುಗಳ ವ್ಯವಹಾರಕ್ಕಿಂತ ಯಾವಾಗ ಜಾಸ್ತಿ ಇರುತ್ತೋ ಸೊ ಆ ಸಂದರ್ಭದಲ್ಲಿ ಏನಂತಂದ್ರೆ ಪಾವತಿ ಶುಲ್ಕಿನಲ್ಲಿ ಸಕಾರಾತ್ಮಕ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ನೀವು ಒಂದು ಕಲ್ಪನೆ ಮಾಡ್ಕೊಂಡ್ರಿ, ಈಗ ಬೇರೆ ದೇಶದೊಂದಿಗೆ ನಾವು ವ್ಯವಹಾರ ಮಾಡ್ತಿದ್ವಿ ಅಂದಾಗ ಬೇರೆ ದೇಶದೊಂದಿಗೆ ನಾವು ವ್ಯವಹಾರ ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮ ವ್ಯವಹಾರವು ನಮ್ಮ ರಫ್ತುಗಳ ಮೌಲ್ಯವು ಆಮದುಗಳ ಮೌಲ್ಯಕ್ಕಿಂತ ಹೆಚ್ಚಿದ್ದಾಗ ಮಾತ್ರ ನಮ್ಗೆ ಏನಾಗುತ್ತೆ ಪ್ರಾಫಿಟ್ ಸಿಗುತ್ತೆ. ಒಂದು ವೇಳೆ ನಮ್ಮ ರಫ್ತುಗಳ ವ್ಯವಹಾರ ಆಮದುಗಳ ಮೌಲ್ಯಕ್ಕಿಂತ ಕಡಿಮೆ ಇದ್ರೆ ಸೊ ಅಲ್ಲಿ ಏನಾಗ್ತಂದ್ರೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ FDI is to cause up to the positive influence in the balance of payments. ಅಂದ್ರೆ ಪಾವತಿ ಶುಲ್ಕಿನ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲು ಈ ಒಂದು FDI ಅನ್ನೋದು ಸಾಕಷ್ಟು ಅನುಕೂಲಕರವಾದ ಒಂದು ಅಂಶವಾಗಿದೆ ಅಂತ ಹೇಳ್ತಾರೆ. Then we go to the next point. Increase the productivity. ಉತ್ಪಾದಕತೆಯಲ್ಲಿ ಹೆಚ್ಚಳ ಆಗುತ್ತೆ ಅಂತ ಹೇಳ್ತಾರೆ. Because we use more FDI, foreign direct investment in the factors of production process, it is caused to the increase in the productivity or rise in the productivity. ಉತ್ಪಾದಕತೆಯಲ್ಲಿ ಕೂಡ ಹೆಚ್ಚಳ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಉತ್ಪಾದಕತೆ ಹೆಚ್ಚಳ ಆದ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಸಾಕಷ್ಟು ಎಕ್ಸ್ಪೋರ್ಟ್ ಮಾಡಬಹುದು, ಡೊಮೆಸ್ಟಿಕ್ ಆಗಿ ಸಾಕಷ್ಟು ನಾವು ಟ್ರೇಡ್ ಅನ್ನು ಮಾಡಬಹುದು ಮತ್ತೆ ಫಾರಿನ್ ಟ್ರೇಡ್ ಅನ್ನು ಮಾಡಬಹುದು. ಸೊ ಇದರಿಂದ we are get the more income from domestic trade and also foreign trade. ಅಂದ್ರೆ ದೇಶೀಯ ವ್ಯವಹಾರದಿಂದಲೂ ಮತ್ತು ವಿದೇಶಿ ವ್ಯವಹಾರದಿಂದಲೂ ನಾವು ಸಾಕಷ್ಟು ಒಂದು ಅಮೌಂಟ್ ಅನ್ನು ಅಥವಾ ಆ ಒಂದು ಟ್ರೇಡ್ ಇಂದ ಸಾಕಷ್ಟು ಒಂದು ಆದಾಯವನ್ನು ಗಳಿಸಿ ಸೊ ನಾವು ಕೂಡ ಡೆವಲಪ್ಡ್ ಕಂಟ್ರೀಸ್ ಆಗೋದಕ್ಕೆ ಈ ಒಂದು FDI ಅನ್ನೋದು ಸಾಕಷ್ಟು ಅನುಕೂಲಕರವಾಗಿದೆ ಅಂತ ಹೇಳ್ತಾರೆ. Then we go to the next point. Targeted regional and sectoral development. ಪ್ರಾದೇಶಿಕ ಮತ್ತು ಕ್ಷೇತ್ರಾಧಾರಿತ ಅಭಿವೃದ್ಧಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು FDI ಇನ್ವೆಸ್ಟ್ಮೆಂಟ್ ಮಾಡುವಾಗ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಏನ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಮತ್ತು ರೀಜನಲ್ ಡೆವಲಪ್ಮೆಂಟ್ ಅನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ you know that in the 2 days back the government of India has raised the FDI investment from 49% to 74% according to the government of India. ಅಂದ್ರೆ ಈ ಒಂದು ಭಾರತ ಸರ್ಕಾರ ಏನು ಮಾಡ್ತದೆ 2 ದಿನಗಳ ಹಿಂದೆ ಈ ಒಂದು FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ 49% ರಿಂದ 74% ವರೆಗೆ ಹೆಚ್ಚಳ ಮಾಡುತ್ತೆ. ಯಾಕೆ? ಟು ಡೆವಲಪ್ಮೆಂಟ್ ಆಫ್ ಸೆಕ್ಟರ್ಸ್ ಅಂದ್ರೆ ಸೆಕ್ಟರಲ್ ಡೆವಲಪ್ಮೆಂಟ್ ಅಂದ್ರೆ ಒಂದು ಕ್ಷೇತ್ರಗಳ ಅಭಿವೃದ್ಧಿ ಮಾಡೋದಕ್ಕೆ ಅದು ಸಹಾಯಕವಾಗುತ್ತೆ. in the 2 sectors such as defense and civil aviation ಅಂದ್ರೆ ರಕ್ಷಣೆ ಮತ್ತು ನಾಗರಿಕ ವಿಮಾನಯಾನದಲ್ಲಿ the government of India has allowed 100% FDI in automatic route. ಅಂದ್ರೆ ಇಲ್ಲಿ 100% 100% ಹೂಡಿಕೆಯನ್ನ ಎಲ್ಲಿಂದ್ರೆ ರಕ್ಷಣೆ ಮತ್ತು ನಾಗರಿಕ ವಿಮಾನಯಾನದಲ್ಲಿ ಮಾಡ್ತಾರೆ. ಸೊ ಯಾಕೆ ಮಾಡ್ತಾರೆ? ಟಾರ್ಗೆಟೆಡ್ ರಿಸರ್ವ್ ಅಂಡ್ ಸೆಕ್ಟರ್ ಡೆವಲಪ್ಮೆಂಟ್. ಸೊ ಈ ಎರಡು ಕಾರಣದಿಂದ ಅಂದ್ರೆ ಪ್ರಾದೇಶಿಕ ಮತ್ತು ಕ್ಷೇತ್ರಾಧಾರಿತ ಅಭಿವೃದ್ಧಿಯ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಈ ಎರಡು ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಈ FDI ಅನ್ನ ಸಾಕಷ್ಟು
ಸಾಕಷ್ಟು ಅಲೋಮೆಂಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅನದರ್ ಅಡ್ವಾಂಟೇಜ್ ಆಫ್ FDI ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪ್ಯಾಂಡ್ ಲೋಕಲ್ ಬಿಸ್ನೆಸ್, ಸ್ಥಳೀಯ ವ್ಯವಹಾರಗಳ ವಿಸ್ತರಣೆ ಅಂತ ಹೇಳ್ತಾರೆ. ಸೊ ದ FDI has to given the advantage, another advantage is expand of local business. ಅಂದ್ರೆ ಒಂದು ಸ್ಥಳೀಯ ವ್ಯವಹಾರ ಇಲ್ಲಿ ಜಾಸ್ತಿ ಆಗೋದಕ್ಕೆ, ಅವರ ಒಂದು ಸ್ಥಳೀಯ ವ್ಯವಹಾರ ವಿಸ್ತರಣೆ ಆಗೋದಕ್ಕೆ ಇದು ಸಾಕಷ್ಟು ಅವಕಾಶನ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಯಾವಾಗಲೂ ಕೂಡ ಒಂದು ಪ್ರಾಬ್ಲಮ್ ಅನ್ನ ಅಲ್ಲಿ ಏನ್ ಮಾಡ್ತಿರ್ತವೆ, ಅಲ್ಲಿ ಎದುರಿಸ್ತಿರ್ತವೆ. ಫೇಸಿಂಗ್ ದ ಮೇನ್ ಪ್ರಾಬ್ಲಮ್ ಇಸ್ ದ ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಬಂಡವಾಳದ ಕೊರತೆ ಇರ್ತಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಬಂಡವಾಳ ವಿದೇಶಿ ನೇರ ಹೂಡಿಕೆಯಿಂದ ಸಿಕ್ಕಾಗ ಏನ್ ಮಾಡ್ತಾರೆ, ಸಾಕಷ್ಟು ಉತ್ಪಾದನೆ ಮಾಡಿ ಸ್ಥಳೀಯವಾಗಿಯೇ ಕೂಡ ಏನ್ ಮಾಡ್ತವೆ, ತಮ್ಮ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತವೆ, ಅಂದ್ರೆ ಅವುಗಳನ್ನ ವಿಸ್ತರಣೆ ಮಾಡ್ತವೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದೊಂದು ಅನದರ್ ಅಡ್ವಾಂಟೇಜ್ ಆಫ್ ಮೆರಿಟ್ ಆಫ್ FDI ಅಂತ ಹೇಳ್ಬೋದು. ದೆನ್ ಲಾಸ್ಟ್ ಪಾಯಿಂಟ್, ಇಂಪ್ರೂವ್ ಪೊಲಿಟಿಕಲ್ ರಿಲೇಷನ್, ರಾಜಕೀಯ ಸಂಬಂಧಗಳ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ FDI has due to the also improved in a political relations ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು FDI ನ ಬೇರೆ ದೇಶಗಳನ್ನ ನಾವು ತರಿಸಿಕೊಂಡಾಗ ಏನಂತಂದ್ರೆ ಬಿಟ್ವೀನ್ ಟೂ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ನಾವು ಅಮೆರಿಕನ್ ಕಂಪನಿ ಭಾರತೀಯ ಒಂದು ಕಂಪನಿಯ ಜೊತೆ ಅಲ್ಲಿ ಒಪ್ಪಂದ ಮಾಡಿಕೊಂಡು ಅಮೆರಿಕನ್ ಕಂಪನಿ ಭಾರತೀಯ ಕಂಪನಿಯ ಒಂದು ಓನರ್ಶಿಪ್ ಅಸೆಟ್ಸ್ ಅನ್ನ ಪರ್ಚೇಸ್ ಅಂದ್ರೆ ಆಕ್ಯುಪೈಡ್ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಎಲ್ಲ ಒಂದು FDI ಏನಂತೆ ಭಾರತೀಯ ಕಂಪನಿ ಮೇಲೆ, ಅಮೆರಿಕ ಕಂಪನಿ ಭಾರತೀಯ ಕಂಪನಿ ಮೇಲೆ ದೇ ಆರ್ ಇನ್ವೆಸ್ಟೆಡ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ FDI ಮಾಡುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಹೆಚ್ಚು ನಾವು ಏನು ಈ ತರ ಅಂದ್ರೆ ಅಮೆರಿಕ ಮತ್ತು ಇಂಡಿಯಾದ ಎರಡು ದೇಶಗಳ ನಡುವೆ ಈ ತರ FDI ಇನ್ವೆಸ್ಟ್ಮೆಂಟ್ ಆದಾಗ ಅಲ್ಲಿ ಇನ್ಫ್ಲೋ ಆದಾಗ ಏನಾಗುತ್ತೆ, ಸೊ ಅಲ್ಲಿ ಪೊಲಿಟಿಕಲ್ ರಿಲೇಷನ್ಸ್ ಅಂದ್ರೆ ರಾಜಕೀಯ ಸಂಬಂಧಗಳು ಕೂಡ ಅಲ್ಲಿ ಹೆಚ್ಚಳವಾಗ್ತದೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಆರ್ ಮೆರಿಟ್ಸ್ ಆಫ್ ಆರ್ ಬೆನಿಫಿಟ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ದೆನ್ ವಿ ಗೋ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ ಟಾಪಿಕ್, ಡಿಸ್ಅಡ್ವಾಂಟೇಜಸ್ ಆರ್ ಡಿಮೆರಿಟ್ಸ್, ಲಿಮಿಟೇಷನ್ಸ್ ಆಫ್ FDI ಅಂತ ಹೇಳ್ಬೋದು. ಅಂದ್ರೆ FDI ಅನಾನುಕೂಲಗಳಂತಾದ್ರೂ ಹೇಳ್ಬೋದು, ಅವಗುಣಗಳಂತಾದ್ರೂ ಹೇಳ್ಬೋದು, ಮತ್ತು ಮಿತಿಗಳಂತ ಹೇಳ್ಬೋದು. ನಾವು ಇಲ್ಲಿವರೆಗೆ ತಿಳ್ಕೊಂಡಿವಿ ದ ಸೆವೆರಲ್ ಅಡ್ವಾಂಟೇಜಸ್, ಅಂದ್ರೆ ಸಾಕಷ್ಟು ಅನುಕೂಲಗಳು ಏನಿದಾವೆ, ಜಾಬ್ ಕ್ರಿಯೇಷನ್ ಆಗುತ್ತೆ, ಅದರ ಮೇಲೆ ಇನ್ವೆಸ್ಟ್ಮೆಂಟ್ ರೈಸ್ ಆಗುತ್ತೆ, ಸೊ ಅದರ ಲೋಕಲ್ ಬಿಸ್ನೆಸ್ ಎಕ್ಸ್ಪೆಂಡ್ ಆಗುತ್ತೆ. ಸೊ ಈ ತರ ಸಾಕಷ್ಟು ಒಂದು ಗುಣಗಳನ್ನ, ಅವುಗಳ ಒಂದು ಅನುಕೂಲಗಳನ್ನ ನಾವು ತಿಳ್ಕೊಂಡಿವಿ. ಸೊ ಈ ಒಂದು ಇದರಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ FDI ನ ಅನಾನುಕೂಲಗಳು ಏನಿದಾವೆ, ಅವುಗಳ ಒಂದು ಅವಗುಣಗಳು ಏನಿದಾವೆ, ನಾವು FDI ನ ಸಾಕಷ್ಟು ಬರಮಾಡಿಕೊಳ್ಳೋದ್ರಿಂದ ನಮ್ಗೆ ಏನ್ ತೊಂದರೆಗಳಾಗ್ತವೆ, ಸೊ ಈ ಕೆಲವೊಂದಿಷ್ಟು ಅಂಶಗಳ ಮುಖಾಂತರ ಸೊ ನಾವೇನ್ ಮಾಡ್ಬೋದು, ಡಿಸ್ಅಡ್ವಾಂಟೇಜ್ ಆಫ್ FDI ನ ನೋಡ್ಬೋದು. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಿಸ್ಅಡ್ವಾಂಟೇಜ್ ಈಸ್ ಇಂಡರೆನ್ಸ್ ಫ್ರಮ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್, ದೇಶೀಯ ಹೂಡಿಕೆದಾರರಿಂದ ಇಲ್ಲಿ ಅಡಚಣೆ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ದೇಶೀಯ ಹೂಡಿಕೆದಾರರಿಂದ ಯಾವ ತರ ಅಡಚಣೆ ಆಗ್ತದೆ, ನಾವು ಸಾಕಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಜಾಸ್ತಿ ನಾವು ಬರಮಾಡಿಕೊಳ್ಳೋದು ಏನಾದ್ರೆ ಅಲ್ಲಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಗಳ ಒಂದು ಇನ್ವೆಸ್ಟರ್ಸ್ ಏನಾಗ್ತಂದ್ರೆ ಸಾಕಷ್ಟು ಹೊಡೆತ ಬೀಳುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅವರು ಏನ್ ಮಾಡ್ತಾರೆ, ಸಾಕಷ್ಟು ಹೂಡಿಕೆ ಮಾಡೋದಕ್ಕೆ ಅವರು ಕೂಡ ಅಲ್ಲಿ ಬರ್ತಾರೆ. ಬಟ್ ಇದರಿಂದ ಏನಾಗ್ತಂದ್ರೆ ಅಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ ಅವರಿಬ್ಬರ ನಡುವೆ ಏನಾಗುತ್ತೆ, ಅಲ್ಲಿ ಸಾಕಷ್ಟು ಒಂದು ಗೊಂದಲಗಳು ಅಥವಾ ಸಾಕಷ್ಟು ಒಂದು ಅಡಚಣೆಗಳು, ಸಾಕಷ್ಟು ಜಗಳಗಳು ಕೂಡ ಅಲ್ಲಿ ಆಗ್ತವೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಂಡರೆನ್ಸ್ ಫ್ರಮ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ದೇಶೀಯ ಹೂಡಿಕೆದಾರರಿಂದ ಕೂಡ ಇಲ್ಲಿ ಅಡಚಣೆ ಆಗುವ ಒಂದು ಸಿಚುವೇಶನ್ಗಳು ಇಲ್ಲಿ ತುಂಬಾ ಜಾಸ್ತಿ ಇರ್ತಾವೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜಸ್. ಅಂಡ್ ಸೆಕೆಂಡ್ ಒನ್, ರಿಸ್ಕ್ ಫ್ರಮ್ ಪೊಲಿಟಿಕಲ್ ಚೇಂಜಸ್, ರಾಜಕೀಯ ಬದಲಾವಣೆಗಳಿಂದ ಅಪಾಯ. ನಾವು ನೋಡಿದೀವಿ ಅಡ್ವಾಂಟೇಜ್ ಅಲ್ಲಿ ಇಂಪ್ರೂವ್ಮೆಂಟ್ ಇನ್ ಪೊಲಿಟಿಕಲ್ ರಿಲೇಷನ್ಸ್ ಅಂದ್ರೆ ರಾಜಕೀಯ ಸಂಬಂಧಗಳಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ರಿಸ್ಕ್ ಫ್ರಮ್ ಪೊಲಿಟಿಕಲ್ ಚೇಂಜ್, ರಾಜಕೀಯ ಬದಲಾವಣೆಗಳಿಂದ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ. ಯಾವ ತರ ನೋಡಿ, ಈಗ ಯಾವುದೇ ಒಂದು ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಒಂದು ಸ್ಟೇಬಲ್ ಗವರ್ಮೆಂಟ್ ಮತ್ತು ಅಮೆರಿಕ ದೇಶದಲ್ಲಿ ಒಂದು ಸ್ಟೇಬಲ್ ಗವರ್ಮೆಂಟ್ ಇತ್ತಂದ್ರೆ ಆ ಎರಡು ಗವರ್ಮೆಂಟ್ ಎಷ್ಟು ವರ್ಷ ಇರ್ತವೆ, ಸೊ ಆ ಎರಡು ಗವರ್ಮೆಂಟ್ ಗಳಲ್ಲಿ ಏನಿದೆ, ಒಂದು ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ ಇರುತ್ತೆ, ಅಂದ್ರೆ ಒಂದು ಸಮತೋಲಿತ ಮೈಂಡ್ ಸೆಟ್ ಇರುತ್ತೆ. ಬಟ್ ಅಲ್ಲಿಯ ಒಂದು ಸರ್ಕಾರ ಏನಾದರೂ ಚೇಂಜ್ ಆದ್ರೆ, ಇಂಡಿಯಾ ಒಂದು ಸರ್ಕಾರ ಚೇಂಜ್ ಆದ್ರೆ, ಸೊ ಅವರು ತಮ್ಮ ಒಂದು ದೃಷ್ಟಿಯನ್ನು ಬೇರೆ ಕಡೆ ಹಾಯಿಸಬಹುದು. ಫಾರ್ ಎಕ್ಸಾಂಪಲ್, ಅಮೆರಿಕ ಜೊತೆ ನಮ್ಮ ವ್ಯವಹಾರವನ್ನು ನಾವು ಏನ್ ಮಾಡ್ಬೋದು, ಅವಾಗ ಕಡಿಮೆ ಮಾಡ್ಬೋದು. ಸೊ ಇದರಿಂದ ಏನಾಗ್ತಂದ್ರೆ ರಿಸ್ಕ್ ಫ್ರಮ್ ಪೊಲಿಟಿಕಲ್ ಚೇಂಜ್, ರಾಜಕೀಯ ಬದಲಾವಣೆಗಳಿಂದ ಅಪಾಯ ಆಗುತ್ತೆ. ಯಾವ ತರ ಅಂತಂದ್ರೆ ಅಲ್ಲಿ FDI ಏನ್ ಮಾಡ್ಬೋದು, ಅವರು ಲಾಸ್ ಮಾಡ್ಕೋಬಹುದು ಅಥವಾ ಅದನ್ನ ಕಡಿಮೆ ಮಾಡ್ಬೋದು. ಸೊ ಈ ಎಲ್ಲಾ ಒಂದು ಬದಲಾವಣೆಗಳಿಂದ ಏನಾಗ್ತದೆ, ರಾಜಕೀಯ ಬದಲಾವಣೆಗಳು ಕೂಡ ಪೊಲಿಟಿಕಲ್ ಚೇಂಜಸ್ ಆರ್ ಆಲ್ಸೋ ಕಾಸ್ಡ್ ಟು ದ ಲ್ಯಾಕ್ ಆಫ್ FDI ಆರ್ ಡಿಸ್ಅಡ್ವಾಂಟೇಜ್ ಆಫ್ FDI ಅಂತ ಹೇಳ್ಬೋದು. ಅಂಡ್ ಥರ್ಡ್ ಒನ್, ನೆಗೆಟಿವ್ ಇನ್ಫ್ಲುಯೆನ್ಸ್ ಆನ್
ಎಕ್ಸ್ಚೇಂಜ್ ರೇಟ್ಸ್, ವಿನಿಮಯ ದರಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸ್ಚೇಂಜ್ ರೇಟ್ ಮೀನ್ಸ್ ಅಂದ್ರೆ ಬಿಟ್ವೀನ್ ಟೂ ಕಂಟ್ರೀಸ್ ನಡುವೆ ನಾವು ಅಮೌಂಟ್ ಅನ್ನ ಇದು ಎಕ್ಸ್ಚೇಂಜ್ ಮಾಡುವಾಗ ಎಕ್ಸ್ಚೇಂಜ್ ರೇಟ್ ವಿನಿಮಯ ದರ ಯಾವ ತರ ಇರುತ್ತೆ ನೋಡಿ. ಸೊ ಅದಕ್ಕೆ ಅಂತ ಕಟ್ಟು ವಿನಿಮಯ ದರ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸ್ಚೇಂಜ್ ರೇಟ್ ಯಾವ ತರ ಇರುತ್ತೆ, ಸೊ ಅದು ನಾವು ರುಪಿನ ಡಾಲರ್ಗೆ ಕನ್ವರ್ಟ್ ಮಾಡುವಾಗ ಅಲ್ಲಿ ಎಷ್ಟು ಒಂದು ರುಪಿ ಏನು $1 ಎಷ್ಟು ರೂಪಾಯಲ್ಲಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ಇರ್ತದೆ. ಸೊ ದಟ್ಸ್ ಕಾಲ್ಡ್ ಎಕ್ಸ್ಚೇಂಜ್ ರೇಟ್. ಸೊ ಈ ಒಂದು ಎಕ್ಸ್ಚೇಂಜ್ ರೇಟ್ ಮೇಲೆ ಕೂಡ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಕೆಲವೊಂದ್ಸರಿ ಏನಾಗ್ತದೆ, ಕೆಲವೊಂದಿಷ್ಟು ದೇಶಗಳು ಉದ್ದೇಶಪೂರ್ವಕವಾಗಿ ಈ ಒಂದು ವಿನಿಮಯ ದರಗಳನ್ನ ಹೆಚ್ಚು ಕಡಿಮೆ ಮಾಡ್ತಿರ್ತಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ದಿಸ್ ಆರ್ ಕಾಸ್ ಟು ದ ನೆಗೆಟಿವ್ ಇನ್ಫ್ಲುಯೆನ್ಸ್ ಆನ್ ಎಕ್ಸ್ಚೇಂಜ್ ರೇಟ್ಸ್, ಅಂದ್ರೆ ವಿನಿಮಯ ದರಗಳ ಮೇಲೆ ನಕಾರಾತ್ಮಕ ಪ್ರಭಾವ ಕೂಡ ಇದರಿಂದ ಬೀಳುತ್ತೆ ಅಂತ ಹೇಳ್ತಾರೆ. Then we go to the next point. Higher cost, ಅಧಿಕ ವೆಚ್ಚಗಳು ಅಂತ ಹೇಳ್ತಾರೆ. ಬಿಕಾಸ್ ಆಫ್ FDI ನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವುದೇ ಸರ್ಕಾರ ಇಲ್ಲಿ ಫ್ರೀ ಆಗಿ ದೇ ನಾಟ್ ಟು ಪ್ರೊವೈಡ್ ಫ್ರೀ ಲ್ಯಾಂಡ್ ಅಂಡ್ ಫ್ರೀ ಲ್ಯಾಂಡ್ ಸಬ್ಸಿಡೀಸ್ ಅಂಡ್ ಫ್ರೀ ಎಲೆಕ್ಟ್ರಿಸಿಟಿ ಅಂಡ್ ರೋಡ್ಸ್ ಟ್ರಾನ್ಸ್ಪೋರ್ಟ್ ಅಂಡ್ ಅದರ್ ಬೆನಿಫಿಟ್ಸ್ ಟು ದ FDI ಇನ್ವೆಸ್ಟರ್ಸ್. ಅಂದ್ರೆ ಇಲ್ಲಿ ಸರ್ಕಾರ ಏನ್ ಮಾಡ್ತದೆ, ಈ ಒಂದು ವಿದೇಶಿ ನೇರ ಹೂಡಿಕೆದಾರರಿಗೆ ಫ್ರೀ ಆಗಿ ಯಾವುದೇ ರೀತಿಯ ಭೂಮಿಗಳನ್ನು ನೀಡೋದಿಲ್ಲ, ಅಥವಾ ಫ್ರೀ ಆಗಿ ದೇಶೀಯವಾಗಿ ಲಭ್ಯವಿರುವ ಕಾರ್ಮಿಕರನ್ನು ಒದಗಿಸುವುದಿಲ್ಲ, ಅಥವಾ ಉಚಿತವಾಗಿ ಅವರಿಗೆ ಸಾಕಷ್ಟು ಒಂದು ವಿದ್ಯುತ್ ಶಕ್ತಿ ಆಗಿರ್ಬೋದು ಮತ್ತೆ ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಒದಗಿಸ್ತದೆ. ಅವ್ರೇನ್ ಮಾಡಬೇಕು, ಪೇ ಫಾರ್ ದ ಬೇಸಿಕ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಮೂಲ ಸೌಕರ್ಯಗಳನ್ನು ಪಡೆದುಕೊಳ್ಳೋಸ್ಕರ ಏನ್ ಮಾಡ್ಬೇಕಂದ್ರೆ ಸಾಕಷ್ಟು ಒಂದು ಅಲ್ಲಿ ಅಮೌಂಟ್ ಅನ್ನು ಪೇ ಮಾಡಬೇಕಾಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಂಥ ಒಂದು ಅಮೌಂಟ್ ಅನ್ನು ಪೇ ಮಾಡಬೇಕಾದ ಸಂದರ್ಭದಲ್ಲಿ ಏನಾಗ್ತಂದ್ರೆ ಸೊ ಅಧಿಕ ವೆಚ್ಚಗಳು ಕೂಡ ಅವರಿಗೆ ಸಾಕಷ್ಟು ಒಂದು ಡಿಮೆರಿಟ್ ಆಗುತ್ತೆ. ಸೊ ಈ ಒಂದು ಕಾರಣದಲ್ಲಿ ಏನಂತಂದ್ರೆ ಇಂಥ ಒಂದು ಅಧಿಕ ವೆಚ್ಚಗಳು ಕೂಡ ವಿದೇಶಿ ನೇರ ಹೂಡಿಕೆ ಒಂದು ಕಡಿಮೆ ಆಗುವುದಕ್ಕೆ ಸಾಕಷ್ಟು ಒಂದು ಕಾರಣವಾದಂತಹ ಒಂದು ಅಂಶವಾಗಿರುತ್ತೆ ಅಂತ ನಾವು ತಿಳ್ಕೊಬಹುದು. ಎಕನಾಮಿಕ್ ನಾನ್ ರಿಯಾಲಿಟಿ, ಆರ್ಥಿಕ ಪ್ರಕ್ರಿಯೆಗಳಿಗೆ ಅಡಚಣೆಯಾಗುತ್ತೆ ಅಂತ ಹೇಳ್ತಾರೆ. ಯಾವ ತರ ಅಂದ್ರೆ FDI ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ FDI ಬರೋ ಮುಂಚೆ ಏನಂತಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಒಂದು ಡೆವಲಪ್ಮೆಂಟ್ ಆಗುತ್ತೆ, ಅಥವಾ ನಮ್ಮದೇ ಆದ ಒಂದು ಸ್ಟ್ರಕ್ಚರ್ ಅನ್ನು ನಾವು ಮಾಡ್ಕೊಳ್ತೀವಿ. ಅಂದ್ರೆ ವಿ ಆರ್ ಪ್ರೊವೈಡ್ ಅ ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ ಟು ದ ತ್ರೀ ಸೆಕ್ಟರ್ ಸಚ್ ಆಸ್ ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಅಂಡ್ ಸರ್ವಿಸ್ ಸೆಕ್ಟರ್. ಅಂದ್ರೆ ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು ಮತ್ತು ಸೇವಾ ವಲಯಕ್ಕೆ ಮೂರು ರೀತಿಯಲ್ಲಿ ನಾವು ವಿಭಿನ್ನವಾಗಿ ಅಲ್ಲಿ ಏನ್ ಕೊಡ್ತೀವಿ, ಸಾಕಷ್ಟು ಒಂದು ಏನಂದ್ರೆ ಸಾಕಷ್ಟು ನಾವು ಸರಿಯಾದ ಒಂದು ಮೈಂಡ್ ಸೆಟ್ ಅನ್ನು ಹಾಕಿರ್ತೀವಿ. ಬಟ್ ಆಫ್ಟರ್ FDI ಅಲೈನ್ಮೆಂಟ್ ಮಾಡಿದಾಗ ವಿ ಗಿವ್ ಓನ್ಲಿ ಇಂಪಾರ್ಟೆನ್ಸ್ ಟು ದ ಮೋರ್ ಸರ್ವಿಸ್ ಸೆಕ್ಟರ್. ಅಂದ್ರೆ ನಾವು ಕೇವಲ ಸೇವಾ ವಲಯಕ್ಕೆ ಮಾತ್ರ ನಾವು ಏನ್ ಮಾಡ್ತೀವಿ, ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಸಾಕಷ್ಟು ಒಂದು FDI ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಕೊಡ್ತೀವಿ. ಅಂದ್ರೆ ಅಲ್ಲಿ ನಾವು ಕೃಷಿಯನ್ನು ಮತ್ತು ಕೈಗಾರಿಕೆ ವಲಯವನ್ನು ನಾವು ಕಡೆಗಣಿಸ್ತೀವಿ. ಸೊ ಈ ಎಲ್ಲ ಸಂದರ್ಭದಲ್ಲಿ ಏನಾಗ್ತಂದ್ರೆ ದೇ ಹ್ಯಾವ್ ಕಾಸ್ ಟು ದ ಎಕನಾಮಿಕ್ ನಾನ್ ರಿಯಾಲಿಟಿ, ಆರ್ಥಿಕ ಪ್ರಕ್ರಿಯೆ ಕೂಡ ಇದು ಸಾಕಷ್ಟು ಅಡಚಣೆ ಆಗುತ್ತೆ ಅಂತ ಹೇಳ್ತಾರೆ. The next point, negative impact on countries investment, ದೇಶೀಯ ಹೂಡಿಕೆದಾರರ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಯಾವ ತರ ಅಂದ್ರೆ ದೇಶೀಯ ಹೂಡಿಕೆದಾರರ ಮೇಲೆ ನಕಾರಾತ್ಮಕ ಪ್ರಭಾವ ಯಾವ ತರ ಬೀಳುತ್ತೆ ಅಂದ್ರೆ ನಾವು FDI ಸಾಕಷ್ಟು ಮೋರ್ ಡೆವಲಪ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಏನಾಗುತ್ತೆ ಫಾಲನ್ ಆಗುತ್ತೆ, ಅಂದ್ರೆ ಅದು ಕಡಿಮೆ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೋಸ್ಕರ ದೇಶೀಯ ಹೂಡಿಕೆದಾರರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಕಾರಾತ್ಮಕವಾಗಿ ಪ್ರಭಾವಿತಗೊಳ್ತಾರೆ. ಅಂದ್ರೆ ಅವರ ಹೂಡಿಕೆ ಪ್ರಮಾಣ ಏನಾಗ್ತಂದ್ರೆ ಸಾಧ್ಯವಾದಷ್ಟು ಅಥವಾ ಕಾಲಕ್ಕೆ ತಕ್ಕಂತೆ ಅದು ತುಂಬಾ ಕಡಿಮೆ ಆಗುತ್ತೆ. ಸೊ ಈ ಎಲ್ಲಾ ಕಾರಣದಿಂದ ಏನಾಗ್ತಂದ್ರೆ ಇಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ದೇಶೀಯ ಹೂಡಿಕೆದಾರ ಒಂದು ಹೂಡಿಕೆ ಏನಾಗುತ್ತೆ ತುಂಬಾ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ರೀಸೆಂಟ್ ಟೈಮ್ಸ್ ಅಲ್ಲಿ ಸರ್ಕಾರ ಏನ್ ಮಾಡ್ತು, ಟು ರೈಸ್ ದ FDI ಕ್ಯಾಪ್ ಫ್ರಮ್ 49% to 74% ಇನ್ several sectors. ಅಂದ್ರೆ 49% 74% ಪ್ರತಿಯೊಂದು ಅಂದ್ರೆ ಸಾಕಷ್ಟು ಒಂದು ಕ್ಷೇತ್ರಗಳಲ್ಲಿ ಏನ್ ಮಾಡ್ತೀವಿ, FDI ನ ಇನ್ಕ್ರೀಸ್ ಮಾಡ್ತೀವಿ. ಸೊ ಈ ಇನ್ಕ್ರೀಸ್ ಮಾಡಿದ್ರೆ ಏನಂತಂದ್ರೆ ಮೋರ್ FDI ಏನಾಗುತ್ತೆ ಸಾಕಷ್ಟು ದೇಶಗಳಿಂದ ಹರಿದು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಫಾಲನ್, ಅಂದ್ರೆ ದೇಶೀಯ ಹೂಡಿಕೆಯಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ದ ಅನದರ್ ಡಿಸ್ಅಡ್ವಾಂಟೇಜಸ್ ಆಫ್ FDI ಅಂತ ಹೇಳ್ಬೋದು. The next point, ಮಾಡರ್ನ್ ಡೇ ಎಕನಾಮಿಕ್ ಕೊಲೋನಿಯಲಿಸಂ. ಓಕೆ, ಆಧುನಿಕ ದಿನಮಾನದ ಆರ್ಥಿಕ ವಸಾಹತುಶಾಹಿ ಅಂತ ಹೇಳ್ತಾರೆ. ಎಕನಾಮಿಕ್ ಕೊಲೋನಿಯಲಿಸಂ ಯಾವ ತರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಎಕನಾಮಿಕ್ ಕೊಲೋನಿಯಲಿಸಂ ಅಂದ್ರೆ ನೀವು ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಡೆವಲಪ್ಡ್ ಕಂಟ್ರೀಸ್ ಅಂಡರ್ ಡೆವಲಪ್ ಆದ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಮೇಲೆ ತನ್ನ ಒಂದು ಇನ್ಫ್ಲೂಯೆನ್ಸ್ ಅನ್ನು ಬೀರುವುದನ್ನು ಏನ್ ಕರ್ತೇವೆ ಅಂದ್ರೆ ಇಲ್ಲಿ ಎಕನಾಮಿಕ್ ಕೊಲೋನಿಯಲಿಸಂ ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಮುಂದುವರಿದ ದೇಶ ಮುಂದುವರಿತಿರುವ ದೇಶ ಅಥವಾ
ಕೊಲೋನಿಯಲಿಸಂ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ನೋಡಬಹುದು, ಬ್ರಿಟನ್ ಏನ್ ಮಾಡ್ತು, ನಮ್ಮ ಒಂದು ಭಾರತ ದೇಶ ಮೇಲೆ ಈ ಒಂದು ಎಕನಾಮಿಕ್ ಕೊಲೋನಿಸಂ ಆರ್ಥಿಕ ವಸಾಹತುಶಾಹಿನ ಸ್ಥಾಪಿಸಿತ್ತು. ಅಂದ್ರೆ ನಮ್ಮ ದೇಶದ ಎಲ್ಲಾ ಸಂಪನ್ಮೂಲಗಳನ್ನ ಅದೇನ್ ಮಾಡ್ತು ತನ್ನ ತಕ್ಕಿಗೆ ಬಳಸ್ಕೊಳ್ತಿತ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ಇದು ಒಂದು ಎಕನಾಮಿಕ್ ಕೊಲೋನಿಸಂ ಯಾವಾಗ ಅಂತಂದ್ರೆ ನಾವು ಸಾಕಷ್ಟು ಯಾವಾಗ ಮೋರ್ ಎಫ್ಡಿಐನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಸಾಕಷ್ಟು ಅಪಾರ್ಚುನಿಟಿ ಕೊಡ್ತೀವಿ, ಆ ಸಂದರ್ಭದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ತರ ನೋಡಿ ಎಕನಾಮಿಕ್ ಕೊಲೋನಿಸಂ ಯಾವ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಕಂಟ್ರೀಸ್ಗೆ ಯಾವುದೋ ಒಂದು ಪಾಕಿಸ್ತಾನ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಇಂಥ ಒಂದು ಡೆವಲಪಿಂಗ್ ಕಂಟ್ರೀಸ್ ಮೇಲೆ ಸಾಕಷ್ಟು ಅವಕಾಶ ಕೊಡುಗೆ ಏನ್ ಮಾಡ್ತಾರೆ, ದೇ ಆರ್ ಯೂಸ್ಡ್ ಮೋರ್ ರಾ ಮೆಟೀರಿಯಲ್ಸ್ ಅಂಡ್ ಲೇಬರ್ಸ್ ಇನ್ ಚೀಪ್ ರೇಟ್ ಇನ್ ಡೊಮೆಸ್ಟಿಕ್ ಫ್ಯಾಕ್ಟರೀಸ್. ಅಂದ್ರೆ ಒಂದು ಕೂಲಿ ಕಾರ್ಮಿಕರನ್ನಾಗಿರ್ಬೋದು, ಸಂಪನ್ಮೂಲಗಳಾಗಿರ್ಬೋದು ತುಂಬಾ ಕಡಿಮೆ ಬೆಲೆಯಲ್ಲಿ ಅವರು ಯೂಸ್ ಮಾಡ್ಕೊಂತಾರೆ. ಸೊ ಅದರಿಂದ ಅವ್ರಿಗೆ ಏನಾಗುತ್ತೆ, ಸಾಕಷ್ಟು ಲಾಸ್ ಏನಾಗಲ್ಲ. ಸೊ ಅದ್ರ ಮೂಲಕ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಗೇನ್ ಮೋರ್ ಪ್ರಾಫಿಟ್, ಅಂದ್ರೆ ಸಾಕಷ್ಟು ಒಂದು ಲಾಭವನ್ನು ಅವರು ಪಡೆದುಕೊಳ್ತಾರೆ. ಸೊ ಇದರಿಂದ ಯಾರಿಗೆ ಆಗುತ್ತೆ, ಅಂತಹ ಯುರೋಪಿಯನ್ ಕಂಟ್ರೀಸ್ಗೆ ಅಥವಾ ಮುಂದುವರಿದ ದೇಶ ಡೆವಲಪ್ಡ್ ಕಂಟ್ರೀಸ್ಗೆ ಏನಾಗುತ್ತೆ, ಸಾಕಷ್ಟು ಅನುಕೂಲ ಆಗುತ್ತೆ. ಬಟ್ ಮುಂದುವರಿದಿರುವ ದೇಶಗಳು ಮತ್ತು ಅಭಿವೃದ್ಧಿ ಹೊಂದದೇ ಇರೋ ದೇಶಗಳಿಗೆ ಏನಾಗ್ತಂದ್ರೆ ಅಲ್ಲಿ ಸಾಕಷ್ಟು ಏನಾಗ್ತಂದ್ರೆ ಲಾಸಸ್ ಆಗ್ತವೆ. ಸೊ ಎಫ್ಡಿಐ ಆಸ್ ಅ ಕಾಸ್ ಟು ದ ಮಾಡರ್ನ್ ಡೇ ಎಕನಾಮಿಕ್ ಕೊಲೋನಿಸಂ, ಅಂದ್ರೆ ಆಧುನಿಕ ದಿನಮಾನದ ಒಂದು ಆರ್ಥಿಕ ವಸಾಹತುಶಾಹಿಗೆ ಕೂಡ ಇದು ಸಾಕಷ್ಟು ಒಂದು ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಎಕ್ಸ್ಪ್ಲೋಟೇಷನ್ ಅಂತ ಹೇಳ್ತಾರೆ, ಸ್ವಾಧೀನಪಡಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಸ್ವಾಧೀನಪಡಿಸಿಕೊಳ್ಳುತ್ತೆ ಅಂದ್ರೆ ಏನು, ಯಾವುದೇ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ಅಮೆರಿಕನ್ ಕಂಪನಿ ಹ್ಯಾಸ್ ಪರ್ಚೇಸ್ಡ್ ದ ಇಂಡಿಯನ್ ಕಂಪನಿ ಓನರ್ಶಿಪ್ ಆಫ್ ಅಸೆಟ್ಸ್. ಅಂದ್ರೆ ಇಲ್ಲಿ ಅಮೆರಿಕ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಭಾರತೀಯ ಕಂಪನಿಯ ಎಲ್ಲಾ ಒಂದು ಆಸ್ತಿ ಸತ್ತುಗಳನ್ನ ಅಲ್ಲಿ ಏನ್ ಮಾಡುತ್ತೆ, ಸ್ವಾಧೀನಪಡಿಸಿಕೊಳ್ಳುತ್ತೆ. ಸೊ ಇದರಿಂದ ಏನಾಗ್ತದೆ, ಭಾರತೀಯ ಕಂಪನಿಗಳಲ್ಲಿ ಯಾವುದೇ ರೀತಿಯ ಒಂದು ಒಡೆತನ ಇರೋದಿಲ್ಲ. ಸೊ ಅದರ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ದೇ ಆರ್ ಅಸೆಪ್ಟೆಡ್ ಟು ದ ಅಮೆರಿಕನ್ ಕಂಪನಿ. ಅಂದ್ರೆ ಅಮೆರಿಕನ್ ಕಂಪನಿಗೆ ಇದರ ಒಂದು ಮ್ಯಾನೇಜ್ಮೆಂಟ್ ಇದೆ, ಪ್ರೊಡಕ್ಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಅಂಡ್ ಅದರ್ ಆಕ್ಟಿವಿಟೀಸ್, ಅಂದ್ರೆ ಉತ್ಪಾದನೆ ಆಗಿರ್ಬೋದು, ವಿತರಣೆ ಆಗಿರ್ಬೋದು ಮತ್ತು ಇತರ ಚಟುವಟಿಕೆಗಳಾಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ಕೂಡ ದ ಮ್ಯಾನೇಜ್ಮೆಂಟ್ ಇಸ್ ಶಿಫ್ಟೆಡ್ from Indian company to American company when the American company has purchased ownership of assets of Indian company. ಅಂದ್ರೆ ಈ ಒಂದು ಭಾರತೀಯ ಮೂಲದ ಕಂಪನಿ ಯಾವಾಗ ಇಂತಹ ಕಂಪನಿಯ ಭಾರತೀಯ ಮೂಲದ ಕಂಪನಿಯ ಸ್ವತ್ತುಗಳನ್ನ ಯಾವಾಗ ಅಮೆರಿಕ ಕಂಪನಿಯಲ್ಲಿ ಖರೀದಿ ಮಾಡುತ್ತೆ, ಆ ಸಂದರ್ಭದಲ್ಲಿ ಭಾರತೀಯ ಕಂಪನಿಯ ಎಲ್ಲ ಒಂದು ಉತ್ಪಾದನೆ, ವಿತರಣೆ ಮತ್ತು ಇತರೆ ಚಟುವಟಿಕೆಗಳ ಒಂದು ಮಾಲೀಕತ್ವ ಏನಾಗ್ತದೆ, ಅಮೆರಿಕ ಕಂಪನಿಗೆ ಹೋಗುತ್ತೆ. ಈ ತರ ಸ್ವಾಧೀನಪಡಿಸಿಕೊಂಡಾಗ ಏನಾಗ್ತದೆ, ಇಲ್ಲಿ ಇಂಡಿಯನ್ ಗೌರ್ಮೆಂಟ್ಗೆ ರೆವಿನ್ಯೂ ಬರ್ಬೋದು, ಬಟ್ ಬೇರೆ ರೀತಿ ಯಾವುದು ಕೂಡ ಅಲ್ಲಿ ಏನಾಗ್ತದೆ, ಎನ್ಕರೇಜ್ ಆಗುದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಎಕ್ಸ್ಪ್ಲೋಟೇಷನ್ ಇದು ಸ್ವಾಧೀನಪಡಿಸಿಕೊಳ್ಳೋಕೆ ಕೂಡ ಮತ್ತೊಂದು ಡಿಸ್ಅಡ್ವಾಂಟೇಜ್ ಆಗಿದೆ, ಅನಾನುಕೂಲಕರವಾದ ಒಂದು ಅಂಶವಾಗಿದೆ ಅಂತ ಹೇಳ್ತಾರೆ. Then we go to the next point, cultural and political indifference. ಅಂದ್ರೆ ಸಾಂಸ್ಕೃತಿಕ ಮತ್ತು ಆರ್ಥಿಕ ಉದಾಸೀನತೆ ಆಗುತ್ತೆ ಅಂತ ಹೇಳ್ತಾರೆ. ಯಾವ ತರ ನೋಡಿ, ಅದೇನು ಜಾಸ್ತಿ ಮೋರ್ ಅವಾಯ್ಡ್ ಮಾಡೋ ಸಂದರ್ಭದಲ್ಲಿ ಏನಂತಂದ್ರೆ ಕಲ್ಚರಲ್ ಅಂಡ್ ಪೊಲಿಟಿಕಲ್ ಇಂಡಿಫರೆನ್ಸ್, ಅಂದ್ರೆ ಸಾಂಸ್ಕೃತಿಕ ಮತ್ತು ಆರ್ಥಿಕ ಉದಾಸೀನತೆ ಅಂಶಗಳು ಇಲ್ಲಿ ಕಂಡುಬರ್ತವೆ. ಫಾರ್ ಎಕ್ಸಾಂಪಲ್ ಎಫ್ಡಿಐ ಮೋರ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗ್ತದೆ, ಅಲ್ಲಿ ಮೋರ್ ಇನ್ವೆಸ್ಟ್ಮೆಂಟ್ ಏನು ಪ್ರಾಫಿಟ್ ಬೇಕೋ ಅದೆಲ್ಲ ವಿದೇಶಗಳಿಗೆ ಅರ್ಧ ಮುಂಚೆ ಹೋಗ್ತದೆ. ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗೋದು ದಿನ, ಅಲ್ಲಿ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗೋ ದಿನ ಮೋರ್ ಪ್ರಾಫಿಟ್ ಯಾರಿಗೆ ಹೋಗುತ್ತೆ, ಫಾರಿನ್ ಇನ್ವೆಸ್ಟರ್ಸ್ ಅಂದ್ರೆ ವಿದೇಶಿ ಹೂಡಿಕೆದಾರರಿಗೆ ಹೋಗುತ್ತೆ. ಸೊ ಇದರಿಂದ ಏನಂತಂದ್ರೆ ಪೊಲಿಟಿಕಲ್ ಇಂಡಿಫರೆನ್ಸ್ ಆಗುತ್ತೆ, ಮತ್ತು ಆಮೇಲೆ ರಾಷ್ಟ್ರೀಯ ಉದಾಸೀನತೆ ಆಗುತ್ತೆ, ಮತ್ತೆ ಕಲ್ಚರಲ್ ಇಂಡಿಫರೆನ್ಸ್ ಅಂದ್ರೆ ಸಾಂಸ್ಕೃತಿಕ ಉದಾಸೀನತೆ ಆಗ್ತದೆ. ಯಾವ ತರ ಅಂದ್ರೆ ದೆನ್ ವಿ ಯೂಸ್ ದ ಮೋರ್ ಆಫ್ ಫಾರಿನ್ ಕಲ್ಚರ್, ಅಂದ್ರೆ ನಾವು ಸಾಕಷ್ಟು ಏನ್ ಮಾಡ್ತಂದ್ರೆ ವಿದೇಶಿಯ ಒಂದು ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ತೇವೆ. ಸೊ ಈ ಎಲ್ಲ ಅಂಶಗಳು ಏನಾಗ್ತಂದ್ರೆ ಎಫ್ಡಿಐ ಅನ್ನೋದು ಕೂಡ ಸಾಕಷ್ಟು ಆದ್ರೂ ಕೂಡ ಇದೊಂದು ಅನದರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಪಾಯಿಂಟ್, FDI always at risk ಅಂತ ಹೇಳ್ತಾರೆ. This is the main disadvantages. ಏನಂತಂದ್ರೆ FDI ಯಾವಾಗಲೂ ಅಪಾಯದ ಅಂಚಿನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನಾವು FDI ನ ಎಷ್ಟು ಬರಮಾಡಿಕೊಳ್ಳುತ್ತೇವೆ ಅನ್ನೋದನ್ನ ತುಂಬಾ ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಂಡು ಸೊ FDI ನಾವು ಏನ್ ಮಾಡಬೇಕು, ಅಲ್ಲಿ ಅಲೋಮೆಂಟ್ ಮಾಡಬೇಕು. ಸೊ ಪ್ರತಿಯೊಂದರಲ್ಲೂ ಕೂಡ ನಾವು FDI ಸಾಕಷ್ಟು ಮಾಡ್ಕೊಂಡು ಏನಂತಂದ್ರೆ ದ ಕಂಪನೀಸ್ ಆರ್ ಪ್ರೈವೇಟೈಸ್ಡ್, ಅಂದ್ರೆ ಎಲ್ಲಾ ಕಂಪನಿಗಳು ಏನಾಗ್ತವೆ, ಖಾಸಗೀಕರಣಗೊಳ್ತಾವೆ. ಈ ಖಾಸಗೀಕರಣದಿಂದ ಸರ್ಕಾರಕ್ಕೆ ಲಾಭ ಇದೆ, ಬಟ್ ಇಲ್ಲಿ ಗೌರ್ಮೆಂಟ್ ನೇಷನ್ ಡೆವಲಪ್ಮೆಂಟ್ ಆದ ಹೊರತು ಗೌರ್ಮೆಂಟ್ ಯಾವುದೇ ರೀತಿ ಇನ್ಕಮ್ ಬರಲ್ಲ. ಯಾಕಂದ್ರೆ ಅಲ್ಲಿ ಪ್ರಾಫಿಟ್ ಎಲ್ಲ ಏನಾಗುತ್ತೆ, ಪ್ರೈವೇಟ್ ಕಂಪನೀಸ್ಗೆ ಅಲ್ಲಿ ಹೋಗುತ್ತೆ. ಸೊ ಈ ಒಂದು ಕಾರಣದಿಂದಾಗಿ FDI is always at risk, ಅಂದ್ರೆ FDI ಯಾವಾಗಲೂ ಅಪಾಯದ ಅಂಚಿನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಪಾಯದ ಅಂಚಿನಲ್ಲಿ ಇರೋದಂದ್ರೆ ನಾವು FDI ಎಷ್ಟು ಬೇಕು
ಅಷ್ಟೇ ಯೂಸ್ ಮಾಡ್ಕೋಬೇಕು. ಯಾವ ಸೆಕ್ಟರ್ ಅಲ್ಲಿ ಎಷ್ಟು ಅಗತ್ಯ ಇದೆಯೋ ಅದಷ್ಟು ನಾವು ಏನ್ ಮಾಡಬೇಕು ಅಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಈ ಒಂದು ಕಂಡೀಷನ್ ಅಥವಾ ಈ ಒಂದು ಅಂಶವನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಏನ್ ಮಾಡಬೇಕು, ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ದೇರ್ ಪಾಲಿಸೀಸ್ ಅಬೌಟ್ ದ FDI, ಅಂದ್ರೆ ತನ್ನ ಒಂದು ನೀತಿಗಳನ್ನ FDI ಬಗ್ಗೆ ಸರಿಯಾಗಿ ರೂಪಿಸಬೇಕು ಅಂತ ಹೇಳ್ತಾರೆ. ಸೊ ಸರಿಯಾಗಿ ರೂಪಿಸಬೇಕು. ಸೊ ಇದು ಏನಂದ್ರೆ ದಿಸ್ ಇಸ್ ಅನದರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಟ್ರೀಟ್ ಆಫ್ ಲೋಕಲ್ ಪ್ರಾಡಕ್ಟ್, ಸ್ಥಳೀಯ ಉತ್ಪನ್ನಗಳಿಂದ ಬೆದರಿಕೆ ಅಂತ ಹೇಳ್ತಾರೆ. ಈ ಸ್ಥಳೀಯ ಉತ್ಪನ್ನಗಳಿಂದ ಕೂಡ ಸಾಕಷ್ಟು ಬೆದರಿಕೆ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಲೋಕಲ್ ಪ್ರಾಡಕ್ಟ್ ಅನ್ನು ನಾವು ಅಲ್ಲಿ ಉತ್ಪಾದನೆ ಮಾಡಿದಾಗ ಸೊ ಏನು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೂಡ ಏನಾಗ್ತದೆ, ಫಾರಿನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡೋ ಒಂದು ಪ್ರಾಡಕ್ಟ್ಗಳನ್ನು ತಯಾರಾಗ್ತವೆ. ಬಟ್ ಏನಂದ್ರೆ ಲೋಕಲ್ ಪ್ರಾಡಕ್ಟ್ ಪ್ರೈಸ್ ಯಾವಾಗಲೂ ಕೂಡ ಫಾರಿನ್ ಎಕ್ಸ್ಪೋರ್ಟ್ ಮಾಡೋ ಪ್ರೈಸ್ ಗಿಂತ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ದೇಶೀಯ ಒಂದು ಕನ್ಸ್ಯೂಮರ್ಸ್ ಅಂದ್ರೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಆರ್ ಓನ್ಲಿ ಟು ಪರ್ಚೇಸ್ ದ ಲೋಕಲ್ ಪ್ರಾಡಕ್ಟ್ಸ್, ಅಂದ್ರೆ ಸ್ಥಳೀಯ ಉತ್ಪನ್ನಗಳನ್ನು ಮಾತ್ರ ಅವರು ಪರ್ಚೇಸ್ ಮಾಡ್ತಾರೆ. ಈ ತರ ಪರ್ಚೇಸ್ ಮಾಡಿದಾಗ ನಾವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ FDI ಬಳಸಿಕೊಂಡು ಉತ್ಪಾದನೆ ಮಾಡಿದ ಎಲ್ಲಾ ಸರಕುಗಳನ್ನು ನಾವು ಏನ್ ಮಾಡ್ಬೇಕಂತೆ, ಕೇವಲ ಫಾರಿನ್ ಕಂಟ್ರೀಸ್ ಗಳಿಗೆ ಡಿಮ್ಯಾಂಡ್ ಬಂದಾಗ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ವಿನಃ ದೇಶೀಯವಾಗಿ ಸ್ಥಳೀಯವಾಗಿ ಅಂತಹ ಸರಕುಗಳನ್ನು ನಾವಲ್ಲಿ ಏನ್ ಮಾಡಕ್ಕಾಗುತ್ತೆ, ಮಾರ್ಕೆಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ದೇರ್ ಪ್ರೈಸಸ್ ಇಸ್ ಗ್ರೇಟರ್ ದ್ಯಾನ್ ಲೋಕಲ್ ಪ್ರಾಡಕ್ಟ್ಸ್, ಅಂದ್ರೆ ಅಂತಹ ಸರಕುಗಳ ಬೆಲೆ ಯಾವಾಗಲೂ ಸ್ಥಳೀಯ ಉತ್ಪನ್ನಗಳ ಬೆಲೆಗಳಿಗಿಂತ ತುಂಬಾ ಕಡಿಮೆ ಇರುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ next point is takes always employment opportunities, ಉದ್ಯೋಗಿಗಳನ್ನ ಕಿತ್ತುಕೊಳ್ಳುತ್ತದೆ ಅಂತ ಹೇಳ್ತಾರೆ. ಸೊ FDI is always takes the employment opportunities in the domestic industries, ಅಂದ್ರೆ ಈ ಒಂದು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಗಳಲ್ಲಿ ಉದ್ಯೋಗಿಗಳನ್ನ ಕಿತ್ತುಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಿಕಾಸ್ we use the more technology or machinery tools in the production process, ಅಂದ್ರೆ ನಾವು ಉತ್ಪಾದನೆಯಲ್ಲಿ ಸಾಕಷ್ಟು ಏನ್ ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಬಂಡವಾಳ ಆಧಾರಿತ ತಂತ್ರಜ್ಞಾನವನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಕಾಸ್ಡ್ ಬೈ ದ low uses of the laborers in the process production process, ಅಂದ್ರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನಾವು ಇದರಿಂದ ಏನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಕಡಿಮೆ ಒಂದು ಶ್ರಮಿಕರನ್ನು ಬಳಸಿಕೊಂಡು ಯೂಸ್ ಮೋರ್ ಆಫ್ ದ ಕ್ಯಾಪಿಟಲ್ ಇಂಟೆನ್ಸಿವ್, ಅಂದ್ರೆ ಸಾಕಷ್ಟು ಬಂಡವಾಳವನ್ನು ನಾವು ಯೂಸ್ ಮಾಡ್ಕೊಂಡ್ರೆ ಏನಾಗ್ತದೆ, ಇಟ್ಸ್ ಅಂತ FDI takes always employment opportunities, ಅಂದ್ರೆ ಉದ್ಯೋಗಿಗಳ ಒಂದು ಉದ್ಯೋಗ ಅವಕಾಶಗಳನ್ನ ಇದು ಕಿತ್ತುಕೊಳ್ಳುತ್ತದೆ ಅಂತ ಹೇಳ್ತಾರೆ. ದಿಸ್ ಇಸ್ ಅನದರ್ ಡಿಸ್ಅಡ್ವಾಂಟೇಜ್. ಅಂಡ್ ನೆಕ್ಸ್ಟ್ ಒನ್, ಇಟ್ ಬ್ರಿಂಗ್ಸ್ harm to the investment, ಇದು ಪರಿಸರಕ್ಕೆ ಹಾನಿ ತರುತ್ತದೆ ಅಂತ ಹೇಳ್ತಾರೆ. ಸೊ ಇದು ಪರಿಸರಕ್ಕೆ ಯಾವ ತರ ಹಾನಿ ತರುತ್ತದೆ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ FDI ನಾವು ಸಾಕಷ್ಟು ಯೂಸ್ ಮಾಡ್ಕೊಂಡ್ರೆ ಏನಾಗ್ತಂದ್ರೆ ಸಾಕಷ್ಟು ಅಲ್ಲಿ ಪ್ರೊಡಕ್ಷನ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ ಅಥವಾ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬಟ್ ಇಟ್ ಬ್ರಿಂಗ್ಸ್ harm to the environment, ಅಂದ್ರೆ ಇಟ್ ಮೀನ್ಸ್ FDI ನಾವು ಜಾಸ್ತಿ ಆದಂಗೆಲ್ಲ ನಾವು ಏನಾಗ್ತದೆ, ಯೂಸ್ ಮೋರ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂಡ್ ಯೂಸ್ ಮೋರ್ ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ and other basic economic infrastructure in the production activity, ಅಂದ್ರೆ ಉತ್ಪಾದನಾ ಚಟುವಟಿಕೆ ನಾವು ನೀರು ಆಗಿರಬಹುದು, ವಿದ್ಯುತ್ ಶಕ್ತಿ ಆಗಿರಬಹುದು, ಮತ್ತೆ ಪ್ರತಿಯೊಂದನ್ನು ಕೂಡ ನಾವು ಜಾಸ್ತಿ ಬಳಸ್ಕೊಂತ ಹೋಗ್ತೀವಿ. ಸೊ ಈ ತರ ಬಳಸ್ಕೊಂತ ಹೋದಂಗೆಲ್ಲ ಏನಾಗ್ತಂದ್ರೆ ಸಾಕಷ್ಟು ನಮ್ಗೆ ಏನಾಗುತ್ತೆ ಅಡ್ವಾಂಟೇಜ್ ಆಗ್ಬೋದು. ಬಟ್ ಇಟ್ ಬ್ರಿಂಗ್ಸ್ ಟು ದ harm to the environment, harm to the nature, ಅಂದ್ರೆ ಇದು ಪರಿಸರಕ್ಕೆ ಸಾಕಷ್ಟು ಹಾನಿಕರ ಆಗ್ತದೆ. ಸಾಕಷ್ಟು ಏರ್ ಪೊಲ್ಯೂಷನ್ ಆಗಿರ್ಬೋದು, ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಮತ್ತೆ ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು, ಅಂದ್ರೆ ಶಬ್ದ ಮಾಲಿನ್ಯ, ಮಣ್ಣು ಮಾಲಿನ್ಯ, ಮತ್ತೆ ನೀರು ಮಾಲಿನ್ಯ, ಸೊ ಮತ್ತೆ ಪ್ರತಿಯೊಂದು ವಾಯು ಮಾಲಿನ್ಯ. ಸೊ ಈ ತರ ಸಾಕಷ್ಟು ಒಂದು ಮಾಲಿನ್ಯದ ಅಂಶಗಳು ಏನಾಗ್ತವೆ ಇಲ್ಲಿ ಜಾಸ್ತಿ ಆಗ್ತವೆ. ಸೊ ಅದಕ್ಕೋಸ್ಕರ ಇಟ್ ಬ್ರಿಂಗ್ಸ್ harm to the environment, ಇದು ಪರಿಸರಕ್ಕೆ ಹಾನಿ ತರುತ್ತದೆ ಅಂತ ಕೂಡ ಹೇಳ್ತಾರೆ. Then next point, ಫಾರಿನ್ ಮಾರ್ಕೆಟ್ ರಿಸೆಷನ್, ಅಂದ್ರೆ ವಿದೇಶಿ ಮಾರುಕಟ್ಟೆ ಹಿಂಜರಿತ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ವಿ ಯೂಸ್ ಮೋರ್ FDI in domestic private companies, so foreign market has recession, ಅಂದ್ರೆ ಸೊ ನಾವು ಸಾಕಷ್ಟು ವಿದೇಶಿ ಹೂಡಿಕೆಯನ್ನು ಯಾವಾಗ ಜಾಸ್ತಿ ಬಳಸ್ಕೊಂತೀವೋ ಸೊ ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಈ ಒಂದು ಫಾರಿನ್ ಮಾರ್ಕೆಟ್ ಹಿಂಜರಿಕೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸಾಕಷ್ಟು ನಾವು ದೇಶೀಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕುಗಳನ್ನು ಏನ್ ಮಾಡ್ತೇವೆ, ವಿದೇಶಿ ಮಾರುಕಟ್ಟೆಗೆ ನಾವು ಮಾರಾಟ ಮಾಡ್ತೀವಿ. ಸೊ ಅದರಿಂದಾಗಿ ಫಾರಿನ್ ಕಂಟ್ರೀಸ್ಗಳು ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಸರಕುಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೊ
ಅವಾಗ ವಿದೇಶಿ ಮಾರುಕಟ್ಟೆಯು ಹಿಂಜರಿತಗೊಳ್ಳುತ್ತದೆ ಅಂತ ಹೇಳ್ತಾರೆ. Then go next point, inequality of income distribution, ಆದಾಯ ವಿತರಣೆ ಅಸಮಾನತೆ ಆಗುತ್ತೆ ಅಂತ ಹೇಳ್ತಾರೆ. Because of inequality income distribution in between two countries or two or more countries and between the two classes in the domestic trade. For example, ಎರಡು ದೇಶಗಳ ನಡುವೆ ಆಗಿರಬಹುದು, ಎರಡಕ್ಕಿಂತ ಹೆಚ್ಚು ದೇಶಗಳ ನಡುವೆ ಆಗಿರಬಹುದು, ಅಥವಾ ದೇಶೀಯವಾಗಿ ಲಭ್ಯ ಇರುವ ಎರಡು ವರ್ಗಗಳ ಆಧಾರದ ಮೇಲೆ ಏನಾಗುತ್ತೆ ಇನ್ಕಮ್ ಇನ್ಇಕ್ವಾಲಿಟಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ತರ ನೋಡಿ, ಫಾರ್ ಎಕ್ಸಾಂಪಲ್ ಎರಡು ದೇಶಗಳ ನಡುವೆ ಯಾವ ತರ ಆದಾಯ ಸಮಾನತೆ ಆಗ್ತದೆ, ಮುಂದುವರಿದ ದೇಶ, ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಥವಾ ಇನ್ನುಳಿದ ದೇಶಗಳ ಮೇಲೆ ಏನಾದರೂ ಈ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಹೂಡಿಕೆ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗ್ತಂದ್ರೆ ಅಲ್ಲಿ ಕೇವಲ ವಿದೇಶ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಂತ ಕಂಪನಿ ಮಾತ್ರ ಏನಾಗುತ್ತೆ ಅಭಿವೃದ್ಧಿಗೊಳ್ಳುತ್ತೆ. ಅಂಡ್ ಇಟ್ಸ್ ಅಗೇನ್ ದ ಮೋರ್ ಪ್ರಾಫಿಟ್, ಅಂದ್ರೆ ಸಾಕಷ್ಟು ಒಂದು ಆದಾಯ ಕೂಡ ಅದು ಗಳಿಸುತ್ತೆ. ಬಟ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳು ಯಾವುದು ಕೂಡ ಡೆವಲಪ್ಮೆಂಟ್ ಆದ್ರೆ ಕೂಡ ಪ್ರಾಫಿಟ್ ಅಲ್ಲಿ ಗೇನ್ ಮಾಡ್ಕೊಳ್ಳೋಕೆ ಅವರಿಂದ ಸಾಧ್ಯ ಆಗಲ್ಲ. ಓನ್ಲಿ ಇಟ್ ಈಸ್ ಇನ್ಕ್ರೀಸ್ ಓನ್ಲಿ ಪ್ರೊಡಕ್ಟಿವಿಟಿ ಆಫ್ ದಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್, ನಾಟ್ ಅ ಇನ್ಕಮ್. ಓಕೆನಾ, ಕೇವಲ ಏನಂತಂದ್ರೆ ಉತ್ಪಾದಕತೆಯಲ್ಲಿ ಹೆಚ್ಚಿಸುತ್ತದೆ ಹೊರತು ಯಾವುದೇ ರೀತಿಯ ಒಂದು ಆದಾಯವನ್ನು ಕೂಡ ಹೆಚ್ಚಿಸುವುದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಇನ್ಇಕ್ವಾಲಿಟಿ ಆಫ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಆದಾಯ ವಿತರಣೆ ಅಸಮಾನತೆ ಅಂದ್ರೆ. ಮತ್ತೆ ಇನ್ನೊಂದು ತರ ನೋಡಿದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ ನಡುವೆ ಅಂದ್ರೆ ದೇಶೀಯ ಹೂಡಿಕೆದಾರರು ಮತ್ತು ವಿದೇಶಿ ಹೂಡಿಕೆದಾರರು ಇಬ್ಬರ ನಡುವೆ ಏನಾಗ್ತದೆ ಇನ್ಇಕ್ವಾಲಿಟಿ ಆಫ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಆದಾಯ ಸಮಾನತೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಅದೇ ತರ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ ಪ್ರಾಫಿಟ್ ಸಿಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಬೇರೆ ನಾವು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದಾಗ ಏನಂತಂದ್ರೆ ಆಟೋಮೆಟಿಕ್ ಆಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಸ್ ರೈಸನ್ ಅಂಡ್ ಫಾರಿನ್ ಇಂಟು ದ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಿ ಹೂಡಿಕೆ ಜಾಸ್ತಿ ಆಗುತ್ತೆ, ಅದೇ ತರ ದೇಶೀಯ ಹೂಡಿಕೆ ತುಂಬಾ ಕಡಿಮೆ ಆಗುತ್ತೆ. ಸೊ ಈ ಎರಡು ಅಂಶಗಳು ಏನಾಗ್ತದೆ ಇನ್ಇಕ್ವಾಲಿಟಿ ಆಫ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಆದಾಯ ಒಂದು ವಿತರಣೆಯಲ್ಲಿ ಅಸಮಾನತೆಯ ಅಂಶಗಳು ಇಲ್ಲಿ ಸಾಕಷ್ಟು ರೂಪುಗೊಳ್ಳುತ್ತವೆ ಅಥವಾ ಎದ್ದು ಕಾಣುತ್ತವೆ ಅಂತ ಹೇಳ್ಬೋದು. Then we go to the next point and last one, technology dependence of foreign technology sources, ವಿದೇಶಿ ತಂತ್ರಜ್ಞಾನ ಮೂಲಗಳ ಮೇಲೆ ತಂತ್ರಜ್ಞಾನದ ಅವಲಂಬನೆ ಅಂತ ಹೇಳ್ತಾರೆ. ಸೊ ಟೆಕ್ನಾಲಜಿ ಡಿಪೆಂಡೆನ್ಸ್ ಆಫ್ ಫಾರಿನ್ ಟೆಕ್ನಾಲಜಿ ಸೋರ್ಸಸ್ ಅಂದ್ರೆ ವಿದೇಶಿ ತಂತ್ರಜ್ಞಾನಗಳ ಮೂಲಗಳ ಮೇಲೆ ನಾವು ಏನ್ ಮಾಡ್ತೀವಿ, ನಮ್ಮ ಟೆಕ್ನಾಲಜಿ ಅಡಾಪ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಡಿಪೆಂಡೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಎಫ್ಡಿಐ ಯಾವಾಗ ನಾವು ಇಂಪೋರ್ಟ್ ಮಾಡ್ಕೊಂತೀವಿ, ಅದನ್ನ ಯಾವಾಗ ನಾವು ಅಲೋಮೆಂಟ್ ಮಾಡ್ತೀವಿ, ಸೊ ಆ ಸಂದರ್ಭದಲ್ಲಿ ಎಫ್ಡಿಐ ಯಾವಾಗ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸೊ ಆ ಒಂದು ಸಿಚುವೇಶನ್ ಅಲ್ಲಿ ವಿ ಯೂಸ್ ದ capital technology such as machinery, tools and equipments. ಓಕೆನಾ, ನಾವು ಯಾವಾಗ ವಿದೇಶಿ ತಂತ್ರಜ್ಞಾನ ಬರುತ್ತೋ ವಿದೇಶಿ ನೇರ ಹೂಡಿಕೆ ಆಗುತ್ತೆ ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ತಂತ್ರಜ್ಞಾನಗಳನ್ನ ವಿದೇಶಿ ತಂತ್ರಜ್ಞಾನಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ತೇವೆ. ಸೊ ಈ ತರ ಬಳಸಿಕೊಂಡಾಗ ಸೊ ನಾವು ಎಫ್ಡಿಐ ಮೇಲೆ ನಾವು ಮೋರ್ ಡಿಪೆಂಡೆನ್ಸ್ ಆಗಿರ್ತೀವಿ, ಅಂದ್ರೆ ಆ ಒಂದು ವಿದೇಶಿ ಹೂಡಿಕೆ ಮೇಲೆ ನಾವು ಮೋರ್ ಡಿಪೆಂಡೆನ್ಸ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಸ್ಟಡಿಡ್ ದ ಡಿಸ್ಅಡ್ವಾಂಟೇಜ್ ಆರ್ ಡಿಮೆರಿಟ್ಸ್ ಆಫ್ ಎಫ್ಡಿಐ ಅಂದ್ರೆ ಇಂಥ ಒಂದು ಎಲ್ಲ ಅಂಶಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ವಿದೇಶಿ ಒಂದು ನೇರ ಹೂಡಿಕೆಯ ಅನಾನುಕೂಲಗಳು ಅಂತ ಹೇಳ್ತೀವಿ. Then remaining topics I will continue in the next video. Thank you.